ಮೊದಲ ಸೆಮಿಫೈನಲ್ ಕೂಡ. ಈ ಭಾಗದ ಜನಪ್ರಿಯ ಆಟಗಾರ ಶ್ರವಣ್ ಕೂಡ ಆಡ್ತಾ ಇದ್ದಾರೆ. ಎರಡು ತಂಡದ 12 ಆಟಗಾರ ಬರಬೇಕು ದಯವಿಟ್ಟು. ನವೀನ ಮತ್ತು ಆರಂಭಿಕ ಹಂತದಲ್ಲಿ ಸ್ಯಾಂಡಿ. ಮಹೇಶ್ ಕಣಿ ಅವರ ಒಂದು ಸಾರಥ್ಯದ ತಂಡ ಕೆಎಫ್ಕೆ ತ್ರಿಶೂಲ ಸೇನಾ ಅಲ್ಲೇ ಊರಿನ ತಂಡ. ಪಂದ್ಯಾಟ ಆರಂಭಿಸಿ ಧನುಷ್ ಮೊದಲ ವರ್ಗಾಗಿ. ಪಂದ್ಯಾಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಮೊದಲ ಚೆಂಡು ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ರಿವರ್ಸ್ ಶಾಟ್ ಮಾಡೋ ಪ್ರಯತ್ನವನ್ನ ನವೀನ ಮಾಡಿದ್ರು. ಆ ನಿಟ್ಟಲ್ಲಿ ಮೊದಲ ಬ್ಲೈಂಡ್ ಹಿಟ್ ಶಾಟ್ ದಾಖಲಾತಿನ ಕಾಣ್ತಾ ಇದೆ ಅಂಕಣ ಒಳಭಾಗದಲ್ಲಿ. ಮತ್ತೆ ಧನುಷ್ ಎರಡನೇ ಬಾರಿ ಹಂಪನದ ಗಾಡಿ ತೆಗೆದುಕೊಳ್ತಾ ಎಸ್ತವನ್ನು ಎದುರಿಸಬೇಕಾಗಿದೆ. 5 ಓವರ್ಗಳ ಪಂದ್ಯ ಮೊದಲ ಓವರ್ನ ಚಾಲ್ತಿಯಲ್ಲಿ. ಎರಡನೇ ಚೆಂಡು ಅಕ್ರಾಸ್ ಲೈನ್ ಆಗಿ ನವೀನ ಹೊಡೆತ ಕೇವಲ ಒಂದು ಓಟದ ಸೇರ್ಪಡೆ. ಗೂಟದ ಹಿಂದೆ ಮಹೇಶ್ ಗೂಟ ರಕ್ಷಣೆ ಮಾಡ್ತಾ ಇದ್ದಾರೆ. ನಿಟ್ಟಲ್ಲಿ ತಂಡದ ಮೊತ್ತ ಖಾತೆ ಆರಂಭವನ್ನು ಕಂಡುಕೊಳ್ತಾ ಇದೆ. ನವೀನ್ ಖಾತೆ ಆರಂಭ 1ಕ್ಕೆ ತಲುಪ್ತಾ ಇದೆ ಕೂಡ ಶಿವನ್ಯ ಹೇರೂರಿನ ತಂಡ. ಶಿವನ್ಯ ಹೇರೂರು ಸಿಎಫ್ಸಿ 11 ಸ್ಟಾರ್ ಕೆಎಫ್ಕೆ ತ್ರಿಶೂಲ ಸೇನೆ ಎದುರಿಸ್ತಾ ಇದ್ದಾರೆ. ಮೂರನೇ ಚೆಂಡು ಡಿಪ್ಯಾಕ್ಷ ಕವಸಲ್ಲಿ ಸಲ್ಮಾನ್ಗೆ ಹೈ ಶಾಟ್. ಸಲ್ಮಾನ್ ಕ್ಯಾಚ್ ಪಡೆಯುವ ಪ್ರಯತ್ನವನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ನೋ ಮ್ಯಾಚ್ ಲ್ಯಾಂಡ್ ಆಗ್ತಾ ಇದೆ. 2 ಓಟದ ಸೇರ್ಪಡೆ. ಸ್ಯಾಂಡಿ ಖಾತೆಯನ್ನು ಕಂಡ್ರೆ ಸೆಮಿಫೈನಲ್ ಹೋರಾಟದಲ್ಲಿ ಮೊದಲ ಓವರ್ನ ಚಾಲ್ತಿಯ ಅಂತಿಮ 3 ಚೆಂಡುಗಳು ಮೊದಲ ಓವರ್ನಲ್ಲಿ ಬಾಕಿ ಇದೆ ಕೂಡ. 3 ಫಾರ್ ನೋ ಲಾಸ್. ಸ್ಯಾಂಡಿ ಒಂದೆಡೆ, ನವೀನ ಇನ್ನೊಂದೆಡೆಯಲ್ಲಿ. ಮತ್ತೆ ರಿವರ್ಸ್ ಶಾಟ್ ಮಾಡೋ ಪ್ರಯತ್ನಗಳು. ಬಹಳಷ್ಟು ವೇಗದ ಚೆಂಡಿಗೆ ಅವಕಾಶನ ಹಂತದಲ್ಲಿ ಧನುಷ್ ಮಾಡಿಕೊಟ್ರು. ಉತ್ತಮ ರೀತಿಯ ಒಂದು ಗೂಟ ರಕ್ಷಣೆ ಮಹೇಶ್ ಮಾಡ್ತಾ ಇದ್ದಾರೆ. ಮೊದಲ ಸೆಮಿಫೈನಲ್ ಅರ್ಥಾತ್ ಉಪಾಂತ್ಯ ಪಂದ್ಯ ಸಾಗ್ತಾ ಇದೆ ಅಂಕಣವಾದ ಉಡುಪಿ ಟ್ರೋಫಿಗಾಗಿ. ಉತ್ತಮ ರೀತಿಯ ಆಟ. ಲೆಗ್ ಲೈನ್ ಶಾಟ್. ಒಂದು ಓಟದ ಸೇರ್ಪಡೆ. ಸ್ಕ್ವೇರ್ ಬದಲು ಮತ್ತೆ ಕ್ಷೇತ್ರ ರಕ್ಷಣೆ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆಯೂ ಕೂಡ. ಅಂತಿಮ ಬಾರಿ ಮೊದಲ ಚೆಂಡು ಡಾಟ್ ಬಾಲ್. ಆ ಬಳಿಕ ಒಂದು ಓಟ, ಬಳಿಕ ಅವಳಿ ಓಟ, ಆ ಬಳಿಕ ಡಾಟ್ ಬಾಲ್. ಇವಾಗ ಒಂದು ಸಿಂಗಲ್ ಓಟದ ಜೊತೆಗಾಗಿ ತಂಡ ಮೊತ್ತ 4ಕ್ಕೆ ತಲುಪ್ತಾ ಇದೆ. ಅದೆಷ್ಟು ಓಟವನ್ನು ಮೊದಲ ಹಂತದಲ್ಲಿ ದಾಖಲಿಸ್ತಾ ನೋಡಬೇಕಾಗಿದೆ ಶಿವನ್ಯ ಹೇರೂರಿನ ತಂಡ. ಕೊನೆಯ ಬಾರಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಚೆಂಡು ಬ್ಯಾಕ್ವರ್ಡ್ ಪಾಯಿಂಟ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. ಮೊದಲ ಚಾಕ್ಲೇಟ್ ಬೌಂಡ್ರಿ ಈ ಹಂತದಲ್ಲಿ ರಿವರ್ಸ್ ಶಾಟ್ಗಳ ಮುಖಾಂತರವಾಗಿ ರಾಕರ್ಸ್ ನವೀನ ದಾಖಲಿಸಿದ್ರು. ಶಿವನ್ಯದಲ್ಲಿ ಮೊತ್ತದಲ್ಲಿ ಇವಾಗಲೇ 8 ಓಟವನ್ನು ದಾಖಲಿಸ್ತಾ ಇದೆ. 8ಕ್ಕೆ ನೋ ಲಾಸ್. ಈ ಪಂದ್ಯಾಟದಲ್ಲಿ ಬಹಳಷ್ಟು ಮಂದಿ ಆಟಗಾರರಲ್ಲಿ ಯಶಸ್ಸನ್ನ ಕಂಡಂತ ಬಳಿಕ ಇವಾಗಲೇ ಹಿಂದಿನ ಪಂದ್ಯಾಟದಲ್ಲಿ ನಚ್ಚು ಮಣಿಪುರ ಬಹಳಷ್ಟು ಬಿರುಸಿನ ಆಟದ ಜೊತೆಗಾಗಿ ಪಂದ್ಯಾಟಕ್ಕೆ ಜಯವನ್ನು ತಂದುಕೊಟ್ರು ಕೋಸ್ಟಲ್ ಲಯನ್ಸಿನ ಪರವಾಗಿ. ಇಲ್ಲಿ 1 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 8ಕ್ಕೆ ನೋ ಲಾಸ್. ನಮ್ಮ ವೇದಿಕೆ ಮೇಲ್ಭಾಗದಲ್ಲಿ ಆರ್ಯ ಚಾಲೆಂಜರ್ಸ್ನ ಮಾಲಕರು ಪ್ರವೀಣ್ ಗಡಿಯಾರ್ ಜೊತೆಗಾಗಿ ದಿನಕರ್ ಹೇರೂರು ಮತ್ತೋರ್ವ ಕೊಡುಗೈ ದಾನಿಗಳು ನಮ್ಮ ಜೊತೆ ಈ ಟೂರ್ನಮೆಂಟ್ಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ.
ಮೊನ್ನೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಕೆ ಕಂಡು ಇವಾಗ ನಮ್ಮ ಜೊತೆ ಈ ಟೂರ್ನಮೆಂಟ್ ಅನ್ನು ವೀಕ್ಷಿಸತಕ್ಕಂಥ ದಿನಕರ್ ಹಿರೂರಿಗೆ ನಮ್ಮ ಟೂರ್ನಮೆಂಟ್ ಪರವಾಗಿ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತಾವೆ. ಜೊತೆಗಾಗಿ ತಾರನಾಥ್ ಅವರು ಈ ಎಲ್ಲ ಪ್ರೋತ್ಸಾಹಕರು ನಮ್ಮ ಟೂರ್ನಮೆಂಟ್ಗೆ ಸಂಪೂರ್ಣ ಸಹಕಾರ ಕೊಟ್ಟು 3 ದಿನಗಳ ಕ್ರೀಡಾ ಹಬ್ಬವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಕೃತಜ್ಞತೆ ಅಭಿನಂದನೆಗಳನ್ನು ತಲುಪಿಸ್ತಾ ಇದ್ದೇವೆ. ಮತ್ತೆ ಮಹೇಶ ಎರಡನೇ ಓವರ್ ಮೊದಲ ಚೆಂಡು ಸ್ಕಾಲದಲ್ಲಿ ಹೊಡೆತಲು ಬರ್ತಾ ಇದೆ. 1 ಓಟಗಳ ಸೇರ್ಪಡೆ 5 ಓವರ್ಗಳ ಪಂದ್ಯ. ಎರಡನೇ ಓವರ್ ಚಾಲ್ತಿಯಲ್ಲಿ ಈ ಟೂರ್ನಮೆಂಟಿನ ಉಪಾಂತ್ಯ ಪಂದ್ಯ ಅರ್ಥಾತ್ ಸೆಮಿಫೈನಲ್. ಯಾವ ತಂಡ ಜಯಿಸ್ತಾರೆ ಅವರು ಮೊದಲ ತಂಡವಾಗಿ ಉಡುಪಿ ಟ್ರೋಫಿಯ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾರೆ. ಮತ್ತೆರಡನೇ ಬಾರಿ ಕವರ್ ಡ್ರೈವ್ ನ ಮಾಲೀಕರು ಕೂಡ ಮಹೇಶ್ ಎಸ್ಗಾರ್ ಭಾಗದಲ್ಲಿ. ಇದರ ಮಧ್ಯೆ ತೀರಾ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಫೈನಲ್ ಆಗಿ ಬಾದಲ್ಲಿ 1 ಓಟ 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ಪ್ರತಿಯೊಂದು ತಂಡದಲ್ಲಿ 2 ಐಕಾನ್ ರೂಪದಲ್ಲಿ ಆಡಿಸುವಂತ ಒಂದು ವ್ಯವಸ್ಥೆಯಲ್ಲಿ ಉಡುಪಿ ಟ್ರೋಫಿ ಪರ್ಫೆಕ್ಟ್ ಆಗಿ ಯಶಸ್ಸನ್ನು ಪಡ್ಕೊಳ್ತಾ ಇದೆ. ಆಡಿದಂತ ಸಮಯಕ್ಕೆ ಸರಿಯಾಗಿ ತಂಡವನ್ನು ಕಟ್ಟಿ ಆಡಿದಂತ ತಂಡದ ಎಲ್ಲಾ ಮಾಲೀಕರಿಗೆ ಮತ್ತು ಆಟಗಾರರಿಗೆ ಉಡುಪಿ ಟ್ರೋಫಿ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ ಕೂಡ. ಮತ್ತೆ 3ನೇ ಬಾರಿ ರೈಟ್ ಮೋರ್ದ ಮಾದರಿಯಲ್ಲಿ ಉತ್ತಮ ರೀತಿಯ ಸೆತ ಓಟಗಳು ಬರ್ತಾ ಇಲ್ಲ. ನಿಟ್ಟಲ್ಲಿ ಡಾಟ್ ಪಾಲಿನ ಸೇರ್ಪಡೆ 5 ಓವರ್ಗಳ ಪಂದ್ಯ. ಅದೆಷ್ಟು ಓಟನ ಮೊದಲ ಹಂತದಲ್ಲಿ ದಾಖಲಿಸ ನೋಡಬೇಕಾಗಿದೆ. ನೇಜಾರ್ನ ಕ್ರೀಡಾಂಗಣ ಸಮಯ ಸರಿಯುತ್ತಾ ಇದ್ದಾಗೆ ಪ್ರೇಕ್ಷಕರೆಲ್ಲ ಈ ಒಂದು ಜಮಾವಣೆಯನ್ನು ಕಂಡಂತೆ ಪಂದ್ಯ ಅಂತಿಮ ಘಟ್ಟದ ಪಂದ್ಯಾಟಗಳು ಮಾತ್ರ ಬಾಕಿ ಉಳ್ಕೊಳ್ತಾ ಇದೆ. 4ನೇ ಚೆಂಡು ಮತ್ತೊಂದು ಬಹಳ ಸುತ್ತಮುತ್ತ ಹೊಡೆತಾಡಿ ಬ್ಯಾಕ್ ಸ್ಟಾಕ್ ಕವರ್ಸ್ ಅಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ. ಬಹಳ ಸುತ್ತಮುತ್ತ ಒಂದು ಗ್ಯಾಪ್ ಶಾಟ್ ಅನ್ನು ದಾಖಲಿಸಿದ್ರು ಡೀಪ್ ಎಕ್ಸ್ಟ್ರಾ ಕವರ್ಸ್ ನಲ್ಲಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಿಧಾನಗತಿಯಲ್ಲಿ ಬೌಂಡರಿ ಸಿಕ್ಸರ್ ಅನ್ನು ದಾಖಲಿಸುವ ಪ್ರಯತ್ನ ನಡುವೆ ಇವಾಗ ನವೀನ ಬೌಂಡರಿಯನ್ನು ದಾಖಲಿಸಿದ್ರು. ಮತ್ತೆ ಬೀಸುವ ಪ್ರಯತ್ನಗಳು ಮುಂದುವರಿಕೆಯನ್ನು ಕಾಣ್ತಾ ಇದೆ. ನಿರೀಕ್ಷೆ ಮಾಡಿ ಹೊಡೆದಲು ಮತ್ತೆ ಬರ್ತಾ ಡಾಟ್ ಬಾಲ್. ಚಾಲ್ತಿಯ 2ನೇ ಓವರ್ನಲ್ಲಿ ತಂಡ ಮೊತ್ತ 15 ಓಟಗಳು. ದಾಂಡು ಚೆಂಡಿನ ಒಂದು ವ್ಯವಸ್ಥಿತ ಪಂದ್ಯಾಕೂಟ. ಇತ್ತೀಚಿನ ಬಹುತೇಕ ಬಿಸಿ ಶೆಡಲ್ ಅನ್ನ ಕಂಡಿರ್ತಕ್ಕಂಥ ಕ್ರಿಕೆಟ್ ರಂಗ ಇಲ್ಲಿ 3 ದಿನಗಳ ಪಂದ್ಯಾಟದಲ್ಲಿ ಅದ್ಯಾವ ತಂಡ ಯಶಸ್ಸನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. ಸ್ಲೋವರ್ ಚೆಂಡು ಮಹೇಶ ದಾಖಲಿಸಿರು. ತನ್ಮೂಲಕವಾಗಿ ಓವರ್ ಮುಕ್ತಾಯ. ಕೇವಲ ಒಂದು ಬೌಂಡರಿಗೆ ಅವಕಾಶ ಮಾಡಿಕೊಟ್ಟು 2 ಓವರ್ಗಳನ್ನ ಮುಕ್ತಾಯಗೊಳಿಸ್ತಾ ಇರ್ತಕ್ಕಂಥ ಒಂದು ತಂಡ KFK ತ್ರಿಶೂಲ ಸೇನಾ. ಬಹಳಷ್ಟು ಮಂದಿ ಪ್ರೇಕ್ಷಕರು ನೇಜಾರ್ನ ಕ್ರೀಡಾಂಗಣ ಹೊರಭಾಗದಲ್ಲಿ ಇದ್ರೆ ಈ ಟೂರ್ನಮೆಂಟ್ ನೇರ ಪ್ರಸಾರ ಕ್ರಿಕ್ಸೆ ಮಾಡ್ತಾ ಇದೆ. ಬಹಳಷ್ಟು ಮಂದಿ ಈ ಟೂರ್ನಮೆಂಟಿನ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಯೂಟ್ಯೂಬ್ ಮಿತ್ರರಿಗೆ ನಮ್ಮ ಟೂರ್ನಮೆಂಟಿನ ಪರವಾಗಿ ಕೃತಜ್ಞತೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಇಲ್ಲಿ 2 ಓವರ್ಗಳ ಮುಕ್ತಾಯದ ಬಳಿಕ 15 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ 15 ಫಾರ್ ನ ಲಾಸ್. ಶಿವನ್ಯ ಹೇರೂರಿನ ತಂಡ ಸಂತು ಮಿಸ್ಬಾ ದೀಪು ಇವರೆಲ್ಲರ ಒಂದು ಸಾರಥ್ಯದಲ್ಲಿ ಟೂರ್ನಮೆಂಟ್ ಇದು BPL ನಂತರ ಮತ್ತೊಂದು ಸೆಮಿಫೈನಲ್ ಪಂದ್ಯಾಟವನ್ನು ಆಡ್ತಾ ಇದೆ. ಆ ನಿಟ್ಟಲ್ಲಿ ಅದಾವ ರೀತಿ ಒಂದು ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತಾ ನೋಡ್ಬೇಕಷ್ಟೇ. ಪ್ರಜ್ವಲ್ ಎಸ್ಕಾರ್ ಭಾಗದಲ್ಲಿ
ಸ್ಯಾಂಡಿಗೆಸ್ ಅಂತ ಚೆಂಡು, ಲೇಟ್ ಕಾರ್ಡ್ ಶಾಟ್. ಸಲ್ಮಾಡಿಗೆ ಕ್ಷೇತ್ರ ರಕ್ಷಣೆ ಆಮಗத்தில் ನಡೀತಾ ಇದೆ. ಒಂದೋಟ, ಎರಡನೇ ಓಟವನ್ನ ಕೂಡ ಪೂರೈಕೆಯನ್ನ ಮಾಡಿಕೊಂಡ್ರು. ಮೂರನೇ ಓಟ ಮಾಡೋ ಪ್ರಯತ್ನಗಳಷ್ಟೇ ಸಾಗ್ತಾ ಇದೆ. ಆ ನಿಟ್ಟಲ್ಲಿ ಸ್ಯಾಂಡಿ ಸ್ವಲ್ಪ ದೂರ ಕ್ರಮಿಸಿದ್ದಾರೆ ಕೂಡ. 2 runs added, ಸ್ಕೋರ್ ಮೂವ್ಸ್ ಆನ್ 17. 17ಕ್ಕೆ ತಲುಪ್ತಾ ಇದೆ. ನೋಲ ಸುತ್ತಮುತ್ತ ಒಂದು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಕೊಂಡು ಆಡ್ತಾ ಇದೆ ಶಿವಣ್ಣ ಹೇರೂರಿನ ತಂಡ. ಮತ್ತೆರಡನೇ ಬಾರಿ ಪ್ರಜ್ವಲ್. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನಗಳು. ಆ ನಿಟ್ಟಲ್ಲಿ ಇವಾಗ ಕೇವಲ ಒಂದು ಓಟದ ಸೇರ್ಪಡೆ. ಮೊದಲ ತಿಳಿಸಿದಾಗೆ ಈ ನೇಜಾರಿನ ಕ್ರೀಡಾಂಗಣದಲ್ಲಿ ಗಾಳಿಯ ಲಾಭವನ್ನು ಪಡ್ಕೊಂಡ್ರೆ ಬಿಗ್ ಸಿಕ್ಸರ್ಗಳು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಆ ನಿಟ್ಟಲ್ಲಿ ಟೂರ್ನಮೆಂಟ್ ಅರ್ಧ ಶತಕವನ್ನು ದಾಖಲಿಸಿದಂತ ಆಟಗಾರ ರಾಕರ್ಸ್ ಬೆಂಗಳೂರಿನ ನವೀನ. ಮೂರನೇ ಚೆಂಡು ವೇಗಕ್ಕೆ ಸ್ವಲ್ಪ ಮಟ್ಟಿಗೆ ತಿರುವನ್ನ ಕೊಟ್ಟಿರ್ತಕ್ಕಂಥ ಪ್ರಜ್ವಲ್ ಎಸೆತ. ಡಾಟ್ ಬಾಲಿನ ಸೇರ್ಪಡೆ. 3 ಚೆಂಡುಗಳ ಮುಕ್ತಾಯದ ಬಳಿಕ 3 ಓಟಗಳಿಗೆ ಅವಕಾಶ ಪ್ರಜ್ವಲ್ ಮಾಡಿಕೊಟ್ರು. ಈ ಟೂರ್ನಮೆಂಟ್ಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಗಿಸಿದಂತ ಎಲ್ಲ ಮಿತ್ರರಿಗೆ ಗುರು ಅವರ ಕಡೆಯಿಂದ ಮತ್ತೊಮ್ಮೆ ತುಂಬರದ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಮತ್ತೊಂದು ಬಹಳಷ್ಟು ತೋರಿದ ಹೊಡೆತ ಕವರ್ಸಲ್ಲಿ ದಾಖಲಿಸಿದ್ರು. ಕ್ಷೇತ್ರ ವೈಫಲ್ಯತೆ. ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ನವೀನ ಹೊಡೆತ ಬರೀ ಬೌಂಡ್ರಿ. 4 ಓಟದ ಸೇರ್ಪಡೆ. ಹ್ಯಾಟ್ರಿಕ್ ಸಿಕ್ಸರ್ ದಾಖಲಿಸಿದಂತ ಆಟಗಾರಿಗೆ ಶಿವಣ್ಣ ಹೇರೂರು ಕಡೆಯಿಂದ, ಸಂತೋರ್ ಕಡೆಯಿಂದ 2,000 ರೂಪಾಯಿಗಳ ಘೋಷಣೆ. ಮತ್ತೆ ಪ್ರಜ್ವಲ್ ಕ್ಲೀನ್ ಬೋಲ್ಡ್. ನವೀನದ ಹುದ್ದರಿ 4 ಉಳಿಸ್ತಾ ಇದ್ದಾರೆ ಪ್ರಜ್ವಲ್. ಕೆಎಫ್ಕೆ ತ್ರಿಶೂಲ ಸೇನಾ ಪರವಾಗಿ ನವೀನ್ ಔಟ್. ಶಿವಣ್ಣ ಹೇರೂರು ಎಕ್ಸ್ಟ್ರಾ ಪ್ಲೇಯರ್ಸ್ ಯಾರು ಬನ್ನಿ. ಅಂಪೈರ್ಸ್ 1 ನಿಮಿಷ ಮ್ಯಾಚ್ ನಿಲ್ಲಿಸಿ. ಹೊಸ ದಾಡಿಗರ ಸೇರ್ಪಡೆ ರೋಹಿತ್. ಪಂದ್ಯಾಟ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಅಂತಿಮ ಒಂದು ಚೆಂಡುಗಳು ಇನ್ನೂ ಬಾಕಿ ಇದೆ. ಪ್ರಜ್ವಲ್ ಎಸ್ಗಾರ್ ಭಾಗದಲ್ಲಿ ಇವಾಗಲೇ ವಿಕೆಟ್ ಅನ್ನು ಕೂಡ ಪಡ್ಕೊಂಡ್ರು. ಸ್ಕೋರ್ ವಾಸ್ ಆನ್ 22 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ಕೂಡ ವಿಕೆಟ್ ಕಳ್ಕೊಳ್ತಾ ಇದೆ. ಶುಕ್ರವಾರ ಆರಂಭವನ್ನು ಕಂಡಿರ್ತಕ್ಕಂಥ ಲೀಗಿನ ಮೊದಲ ಪಂದ್ಯಾಟದಲ್ಲಿ ಜೊತೆಗಾಗಿ ಹೋರಾಟವನ್ನು ನೀಡ್ತಕ್ಕಂಥ ಈ ತಂಡಗಳೇ ಸ್ವಲ್ಪ ಮಟ್ಟಿಗೆ ಸೆಮಿಫೈನಲ್ ಹೋರಾಟದಲ್ಲಿದೆ. ಕ್ರಿಕೆಟ್ ಒಂದು ಅದೃಷ್ಟದ ಆಟದಲ್ಲಿ ಕೆಲವೊಂದು ಬುಡ ಮೇಲಿನ ಫಲಿತಾಂಶದ ಮುಖಾಂತರವಾಗಿ 16 ತಂಡಗಳು ಆಡಿದಂತ ಪಂದ್ಯ 4 ತಂಡ ಈ ಟೂರ್ನಮೆಂಟ್ ನಲ್ಲಿದೆ. ಇನ್ನುಳಿದ ಎಲ್ಲಾ ತಂಡಗಳು ಟೂರ್ನಮೆಂಟ್ ಇಂದ ಗಂಟು ಮೂಟೆಯನ್ನು ಕಟ್ಟಿಕೊಂಡಿದ್ದಾರೆ. ನೆಟ್ಟ ನೇರ ಹೊಡೆತ ಲಾಂಗ್ ಆಫ್ ನಲ್ಲಿ ಚೆಂಡು ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬಾರಿ ಬೌಂಡ್ರಿ. 4 ಓಟವನ್ನು ದಾಖಲಿಸಿದ್ರು
ಬಹಳ ಸುತ್ತಮುತ್ತ ಒಂದು ಗ್ಯಾಪ್ ಶಾಟ್ ಶಿವನ್ಯ ಹೇರೂರಿನ ಪರವಾಗಿ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 24ಕ್ಕೆ ತಲುಪಿರ್ತಕ್ಕಂಥ 26 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಶಿವನ್ಯ ಹೇರೂರಿನ ತಂಡ. ಮೊದಲ ಸೆಮಿಫೈನಲ್ ಅರ್ಥಾತ್ ಉಪಾಂತ್ಯ ಪಂದ್ಯ ಸಾಗ್ತಾ ಇದೆ. ಅಲ್ಲಿ ಲಕ್ಕಿ ಡಿಪ್ ಕೂಪನ್ ಯಾರು ಪಡ್ಕೊಳ್ಳಿಲ್ಲ ನೋಡಿ, ಅವರು ಪಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇವತ್ತು ಸಂಜೆಗೆ ಇದು ಡ್ರಾ ಆಗುತ್ತೆ. 100 ರೂಪಾಯಿಗೆ 10 ಗ್ರಾಮಿನ ಚಿನ್ನದ ನಾಣ್ಯವನ್ನು ಕೊಟ್ಟು ಗೌರವಿಸಲಾಗ್ತಾ ಇದೆ. ಅದು ಲಕ್ಕಿ ಡಿಪ್ ನಲ್ಲಿ LED ಟಿವಿ ಕೂಡ ಇರುತ್ತೆ, ಅದನ್ನು ನೀವು ಪಡ್ಕೊಳ್ಳಿ. ಆಮೇಲೆ ಟಿಕೆಟ್ ಸಿಕ್ಕಿಲ್ಲ ಎನ್ನುವ ಹೇಳುವ ಪ್ರಮೇಯ ಬೇಡ. ನಮ್ಮ ಜೊತೆ ಟಿಕೆಟ್ಗಳು ಬಹಳಷ್ಟು ಇದೆ, ಅದನ್ನ ಪಡ್ಕೊಳ್ಳಿ. ಈತ ಮಹೇಶ 4ನೇ ಓವರ್ಗಾಗಿ ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ನಾಲ್ಕನೇ ಓವರ್ ಮೊದಲ ಚೆಂಡು ರೋಹಿತ್ ಮತ್ತು ಸ್ಯಾಂಡಿ. ಈ ಮಧ್ಯೆ ಸ್ಯಾಂಡಿ ಹೊಡೆತ ಮೂಲಕ ಫ್ಲಾಟ್ ಬೌಂಡ್ರಿ. 4 ಓಟದ ಸೇರ್ಪಡೆ ಸ್ಯಾಂಡಿ ದಾಖಲಿಸಿದ್ರು. ಬಾಲ್ ಕೊಡಿ, ಯೂಸ್ ಬಾಲ್. ಮಹೇಶ್ ಸತರ ಮೊದಲ ಚೆಂಡಿಗೆ ಇವಾಗ ಬೌಂಡ್ರಿಯನ್ನು ದಾಖಲಿಸಿರ್ತಕ್ಕಂಥ ಸ್ಯಾಂಡಿ ಒಂದೆಡೆ ಇದ್ರೆ ತಂಡದ ಮೊತ್ತ 30 ಓಟವನ್ನು ದಾಖಲಿಸ್ತಾ ಇದೆ. ಚಾಲ್ತಿಯ 4ನೇ ಓವರ್ನಲ್ಲಿ ಮೊದಲ ಚೆಂಡು ಮಾತ್ರ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ ಉಪಾಂತ್ಯ ಪಂದ್ಯಾಟದಲ್ಲಿ. ಟಾಸ್ ಆನ್ ಬೈ KFK. ಕ್ಷೇತ್ರ ರಕ್ಷಣೆ ಮಾಡ್ತಾ ಇದೆ ಶಿವನ್ಯ ಹೇರೂರು. ಮೊದಲ ಹಂತದಲ್ಲಿ ದಾಂಡಿಗತನವನ್ನು ತೋರ್ಪಡಿಸ್ತಾ ಇದ್ದಾರೆ. ಮತ್ತೆ ಬೀಸುವ ಪ್ರಯತ್ನ ಸ್ಕ್ವೇರ್ ಲೈವದಲ್ಲಿ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ಟು ಒಂದೊಂದು ಸೇರ್ಪಡೆ ಏನೋ ಪ್ರಯತ್ನ. ಸಲ್ಬಾಡಿಗೆ ಬ್ಯಾಕಪ್ ಕೈ ಹಿಡಿತಾ ಇದೆ. ಆ ನಿಟ್ಟಲ್ಲಿ ಕೇವಲ 1 ಓಟದ ಸೇರ್ಪಡೆ. 5 ಓವರ್ಗಳ ಪಂದ್ಯ 4ನೇ ಓವರ್ ಚಾಲ್ತಿಯಲ್ಲಿ. ದಾಂಡು ಚೆಂಡಿನ ಸಮರ ಕ್ರಿಕೆಟ್ ಸಾಗ್ತಾ ಇದೆ. ಜೈಸ ತಂಡ 1.5 ಲಕ್ಷ ರೂಪಾಯಿಗಳ ಜೊತೆ ಉಡುಪಿ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಮತ್ತೆ ಮಹಿ ಯಾರ್ ಕಲಾಂಡಲ್ ಅವರೇ ಲೆಗ್ ಬಿಫೋರ್ ದ ವಿಕೆಟ್ಗೆ ಬಲವಾದ ಮನವಿಯನ್ನು ಸಾಗಿಸಿದ್ರು. ಆ ನಿಟ್ಟಲ್ಲಿ ಇವಾಗ ಅಂಪೈರ್ ಡಿಸಿಷನ್ ನಾಟ್ ಔಟ್, ಲೆಗ್ ಬಾಯ್. 1 ಓಟದ ಸೇರ್ಪಡೆ. ರಿವ್ಯೂ ಅನ್ನ ಪಡ್ಕೊಳ್ತಾ ಇದ್ದಾರೆ LBW ಗಾಗಿ. ಮುಂದಿನ ಟಾಸ್ ಅನ್ನು ನಮ್ಮ ಹರೀಶ್ ಆಚಾರ್ಯ ಚಿಕೆ ನಡೆಸ್ಕೊಡ್ಬೇಕಿರೋದಾಗಿ ಕೇಳಿಕೊಳ್ತಾ ಇದ್ದೇವೆ. ವಿಶ್ವಕರ್ಮ ಕಂಡ ಶ್ರೇಷ್ಠ ಆಟಗಾರರಲ್ಲಿ ಒಬ್ರು ಮಾಣಿಕ್ಯ ನೀಲವರ ಹಗಲು ರಾತ್ರಿಯ ಪಂದ್ಯಾಕೂಟದಲ್ಲಿ ವಿಶ್ವಕರ್ಮ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬೈಕನ್ನು ಪಡ್ಕೊಂಡಂತ ಆಟಗಾರ ಹರೀಶ್ ಆಚಾರ್ಯ. ಕಳಿಸ್ಕೊಡಿ, ವೇದಿಕೆ ಹತ್ರ ಬರ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ.
ಇತ್ತೀಚೆಗಷ್ಟೇ ಔಟ್ ಎನ್ನುವ ಸೂಚನೆ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಇತ್ತೀಚೆಗಷ್ಟೇ ವೈವಾಹಿಕ ಜೀವನವನ್ನ ಆರಂಭಿಸಿದಂತ ಹರೀಶ್ ಆಚಾರ್ಯನ ಚಿಕ್ಕ ಈ ಟಾಸ್ ಅನ್ನ ಮಾಡಿಕೊಡಿ ಅನ್ನೋದಾಗಿ ಕೇಳಿಕೊಂಡು ಅವರಿಗೆ ಕೂಡ ಆತ್ಮೀಯ ಸ್ವಾಗತ ಬಯಸ್ತಾ ಇದೀವಿ. ತನ್ಮದೆ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ ಕೂಡ 31 for 2. ಅಲ್ಲಿ ಕೋಸ್ಟಲ್ ಕ್ಯಾಪ್ಟನ್ ಬನ್ನಿ. ಆರ್ಯ ಚಾಲೆಂಜರ್ಸ್ ಕ್ಯಾಪ್ಟನ್ ನಮ್ಮ ಜೊತೆ ಸಂಪತ್ ಬೇಲಕರ್ ಬಂದಿದ್ದಾರೆ. ಕೋಸ್ಟಲ್ ಲಯನ್ಸ್ ಕ್ಯಾಪ್ಟನ್ ಬನ್ನಿ ಅನ್ನುವ ಕರೆ ನೀಡ್ತಾ ಇದ್ದೀವಿ. ಟಾಸ್ ಅನ್ನ ಹರೀಶ್ ಆಚಾರ್ ಮಾಡ್ತಾ ಇದ್ದಾರೆ. ಇತ್ತ ಹೊಸ ದಾಂಡಿಗನ ಸೇರ್ಪಡೆ ಸಿದ್ದೇಶ್ ಬರ್ತಾ ಇದ್ದಾರೆ. ನ್ಯಾಶ್ ಮಹೇಶ್ ಎಸ್ಗಾರ್ ಭಾಗದಲ್ಲಿ ಪಂದ್ಯ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಸೆಮಿಫೈನಲ್ ಸ್ಲೋವರ್ ಚೆಂಡು ಅಂತಿಮ ಹಂತದಲ್ಲಿ ದಾಂಡನ್ನು ಸವರ್ತಾ ಇದೆ. ಓಟ್ಗಳಿಗೆ ಅವಕಾಶ ಮಾಡಿಕೊಟ್ರು. ಶಾರ್ಟ್ ಮಿಡ್ ವಿಕೆಟ್ ಬಾದಲ್ಲಿ ಒಂದು ಓಟದ ಸೇರ್ಪಡೆ. ತಂಡ ಮೊತ್ತ 32ಕ್ಕೆ ತಲುಪಿರತಕ್ಕಂಥ ತಂಡ ಚಾಲ್ತಿಯ 4ನೇ ಓವರ್ ಅಂತಿಮ 2 ಚೆಂಡುಗಳು. ಲಾಸ್ಟ್ ಬಾಲ್ ಸರ್ ರಿಮೈನ್. ಮೊದಲ ಚೆಂಡು ಬೌಂಡ್ರಿಗೆ ಅವಕಾಶ ಮಾಡಿಕೊಟ್ಟದ ಮಹೇಶ್. ಆ ಬಳಿಕ ಒಂದೋಟ, ಆ ಬಳಿಕ ವಿಕೆಟ್ ಅನ್ನ ಪಡ್ಕೊಂಡ್ರು. ಆ ಬಳಿಕ ಇವಾಗ ಒಂದೋಟದ ಸೇರ್ಪಡೆ. ಸ್ಯಾಂಡಿ ಒಂದೆಡೆ, ಸಿದ್ದೇಶ್ ಇನ್ನೊಂದೆಡೆಯಲ್ಲಿ. ಐದನೇ ಚೆಂಡು ಗೂಢ ರಕ್ಷಣೆ ವೈಫಲ್ಯತೆ ಮುಖಾಂತರವಾಗಿ ವೈಡ್ ಪ್ಲಸ್ ಬೌಂಡ್ರಿ. 5 ಓಟದ ಸೇರ್ಪಡೆ. ಹುಡುಗರ ಮುಖಾಂತರವಾಗಿ ಗೂಢರಕ್ಷಣೆ ವೈಫಲ್ಯ ಮುಖಾಂತರವಾಗಿ ವೈಡ್ ಪ್ಲಸ್ ಬೌಂಡರಿ ಅನ್ನ ಬಿಟ್ಕೊಟ್ರು. 37ಕ್ಕೆ ತಲುಪ್ತಾ ಇದೆ. ರನ್ಔಟ್ ಕೂಡ ಅವಕಾಶ ಇತ್ತು. ಆ ನಿಟ್ಟಲ್ಲಿ ಲೆಗ್ ಬಾಯ್ ಮುಖಾಂತರವಾಗಿ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ 38ಕ್ಕೆ ತಲುಪಿರತಕ್ಕಂಥ ತಂಡ ಚಾಲ್ತಿಯ 4ನೇ ಓವರ್ ಅಂತಿಮ ಚೆಂಡು. ಅಲ್ಲಿ ಕೋಸ್ಟಲ್ ಕ್ಯಾಪ್ಟನ್ ದಯವಿಟ್ಟು ಬನ್ನಿ ಟಾಸ್ಗಾಗಿ. ಸೆಕೆಂಡ್ ಸೆಮಿಫೈನಲ್ ಟಾಸ್ ಅನ್ನು ನಿಮ್ಮನ್ನ ಆಹ್ವಾನಿಸ್ತಾ ಇದ್ದೇವೆ. ಆರ್ಯ ಚಾಲೆಂಜರ್ಸ್ ಕ್ಯಾಪ್ಟನ್ ಈಗಾಗಲೇ ಬಂದು 3 ನಿಮಿಷ ಆಗಿದೆ. ಮತ್ತೆ ಮಹಿ ಮತ್ತೊಂದು ಲೋವರ್ ಫುಲ್ ಟಸ್ ಆಗಿ ಬೀಳ್ತಾ ಇದೆ. ಒಂದೊಳಗಳ ಸೇರ್ಪಡೆ. ಸ್ಟ್ರೈಕ್ ರೊಟೇಟ್ ಮಾಡ್ಕೊಂಡು ಆಡುವ ಪ್ರಯತ್ನ. 2ನೇ ಓಟವನ್ನ ಕೂಡ ಆರ್ಯ ಮುಂದಿನ ಹಂತದಲ್ಲಿ ಪಂದ್ಯಾಟವನ್ನು ಆಡಿದ್ರೆ ಇಲ್ಲಿ ಶಿವನ್ಯ ಹೇರೂರ್ ಮತ್ತೆ ಓಟವನ್ನು ದಾಖಲಿಸಿಕೊಂಡ್ರು. ನಾಲ್ಕು ಓವರ್ಗಳ ಮುಕ್ತಾಯದ ಬಳಿಕ ತಂಡ ಮೊತ್ತ 40ಕ್ಕೆ ತಲುಪ್ತಾ ಇದೆ. ಶಿವನ್ಯ ಹೇರೂರು ಸಿಎಫ್ಸಿ 11 ಸ್ಟಾರ್ಸ್. ಆರಂಭಿಕ ದಿನಗಳಲ್ಲಿ ಸೌತ್ ಸ್ಟಾರ್ ಅಂಬಲಪಾಡಿ ಪರವಾಗಿ ಆಡಿದಂತ ಪ್ರಶಾಂತ್ ಅಂಬಲಪಾಡಿ ಇವತ್ತು ಬೆಡ್ಡಿಂಗ್ ನಲ್ಲಿ ಈ ನಮ್ಮ ಶಿವನ್ಯ ಹೇರೂರು ಖರೀದಿ ಮಾಡಿದ್ದಾರೆ. ಅವರ ಕೆಲವು ಟಿಪ್ಸ್ಗಳೇ ಆ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಮೀಟಿಂಗ್ ಆದಷ್ಟು ಬೇಗ ಕ್ಲೋಸ್ ಮಾಡಿ ಅನ್ನೋದಾಗಿ ಕೇಳಿಕೊಂಡು 6 ಚೆಂಡುಗಳು ಮಾತ್ರ ಅಂತಿಮ ಹಂತದಲ್ಲಿ ಬಾಕಿ ಉಳ್ಕೊಳ್ತಾ ಇದೆ. 40 ಓಟವನ್ನು ದಾಖಲಿಸಿರ್ತಕ್ಕಂಥ ಶಿವನ್ಯ ಹೇರೂರಿನ ತಂಡ. ಮುಖ್ಯ ವೇದಿಕೆಯಲ್ಲಿ ನಮ್ಮ ಜೊತೆ ಬಹಳಷ್ಟು ಕೊಡುಗೆ ದಾನಿಗಳು, ದಿನಕರ್ ಹೇರೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು, ಈ ಟೂರ್ನಮೆಂಟಿನ ಉದ್ಘಾಟನಾ ಕಾರ್ಯಕ್ರಮದಿಂದಲೂ ಕೂಡ ನಮ್ಮ ಜೊತೆ
ಬಹಳಷ್ಟು ಸಲಹೆ ಸೂಚನೆಗಳ ಮುಖಾಂತರವಾಗಿ ನಮ್ಮನ್ನು ಪ್ರೋತ್ಸಾಹಿಸಿದಂತ ದಿನಕರ್ ಹೇರೂರ್ ಅವರು ಕೂಡ ಪಂದ್ಯಾಟದ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ಅಂತಿಮ 6 ಚೆಂಡು ಮೊದಲ ಸೆಷನ್ ಮುಕ್ತಾಯಕ್ಕಾಗಿ ಪುನೀತ್ ಪುಂಜಾಲಿ ಅಂತಿಮ 6 ಚೆಂಡುಗಳನ್ನು ಎಸೆಯಬೇಕಾಗಿದೆ. ಇವತ್ತಿನ ಕ್ರೀಡಾ ಋತುವಿನಲ್ಲಿ ಕೆಲವರಿಗೆ ಅಡ್ಡ ಹೆಸರುಗಳೇ ಸ್ವಲ್ಪ ಫೇಮಸ್ ಆಗುತ್ತೆ. ಆ ನಿಟ್ಟಲ್ಲಿ ನಮ್ಮ ಜೊತೆ ಫಿಗರ್ ಮಂಜಾ ಕೂಡ ಇದ್ದಾರೆ. ರಿವರ್ಸ್ ಶಾಟ್, ಬಹಳ ಸುತ್ತಮುತ್ತ ಹೊಡೆತ, ರಿವರ್ಸ್ ಶಾಟ್, ಸ್ಯಾಂಡಿ ದಾಖಲಿಸಿದ್ರು. 2 ಓಟದ ಸೇರ್ಪಡೆ ಶಿವನ್ಯ ಹೇರೂರು ಖಾತೆಯನ್ನು ಕಂಡುಕೊಳ್ತಾ ಇದೆ. ಕೋಸ್ಟಲ್ ಟಾಸ್ಗೆ ಬನ್ನಿ ದಯವಿಟ್ಟು. ಒಂದಿನ ಜೈ ಹನುಮಾನ್ ಟ್ರೋಫಿ ನಡೆಸ್ತಕ್ಕಂತ ಸೂರಜ್ ಭಂಡಾರಿ ಅವರು ಕೂಡ ಇದ್ದಾರೆ. ಈ ರೀತಿಯಾಗಿ ಪಂದ್ಯ ಮುಂದುವರಿಕೆ ಅಂಕಣಗಳ ಭಾಗದಲ್ಲಿ ಮತ್ತೆರಡನೇ ಬಾರಿ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದೆ ಕೂಡ. ರಿವರ್ಸ್ ಶಾಟ್ ಬಹಳ ಪ್ರಯತ್ನ, ಸ್ಯಾಂಡಿಗೆ ಒಟ್ಟುಗಳು ಬರ್ತಾ ಇಲ್ಲ. ಕರಾರುವಕ್ಕಾದಂತ ವೇಗದ ಚೆಂಡು. ಈ ಹಂತದಲ್ಲಿ ಡಾಟ್ ಬಾಲಿನ ಸೇರ್ಪಡೆ. ಶ್ರವಣ್ ಅಂತಿಮ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮಾಡಿದ್ರು, ಅದು ನಮ್ಮಲ್ಲ ಸಾಧ್ಯ ರೀತಿಯಲ್ಲಿ. ಆ ನಿಟ್ಟಲ್ಲಿ ಇವಾಗ ನಿನ್ನೆ ಹೇಳಿದಾಗೆ ಅಣ್ಣ ಹೇಳಿದಾಗೆ ಕಾಲಲ್ಲಿ ಕೈಯಲ್ಲೆಲ್ಲ ಆಡ್ತಾರೆ ಕ್ರಿಕೆಟಿಗರು. ಶ್ರವಣ್ ಕೂಡ ಯಾರ್ ಕರ್ಲಂಟಲ್ಲ ಬರೀ ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. 3 ಚೆಂಡುಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 42. ಅಂತಿಮ 3 ಚೆಂಡು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ. ಸೆಮಿಫೈನಲ್ ಉಪಾಂತ್ಯ ಪಂದ್ಯ ಅಂಕಣ ಒಳಭಾಗದಲ್ಲಿ ಆರ್ಯ ಚಾಲೆಂಜರ್ಸ್ ಒಂದ ಟಾಸ್. ಇದರ ಮಧ್ಯೆ ಓಟಗಳಿಗೆ ಅವಕಾಶನ ಕೇವಲ 1 ಓಟ ಮಾತ್ರ ಪೂರೈಕೆ ಮಾಡಿಕೊಂಡ್ರು. ಮತ್ತೆ ವಿಕೆಟ್ ಪತನ. ಮತ್ತೆ ಪಂದ್ಯ ಮುಂದುವರಿಕೆ ಕೂಡ ಹೊಸದಾನಿಗನ ಸೇರ್ಪಡೆ. ಪ್ರದೀಪ್ ಮಾಡ ಬರ್ತಾ ಇದ್ದಾರೆ. ಕೊನೆಯ 2 ಚೆಂಡುಗಳು ಇನ್ನೂ ಕೂಡ ಬಾಕಿ ಇದೆ. ಸ್ಕೋರ್ ಮುಜಾನ್ 43. ಡಿಜೆ ಅಲ್ಲಿ ದೀಪು, ನೇರ ಪ್ರಸಾರ ಕ್ರಿಕ್ಸೆ ಜೇವನ್, ನಮ್ಮ ಸ್ಟೇಜ್ ಕ್ಯಾಮರಾಮ್ಯಾನ್ ನಲ್ಲಿ ಫಿಗರ್ ಮಂಜಾ, ಪುಂಜಾಲಿ ಪುನೀತ್ ಪುಂಜಾಲಿ. ಉತ್ತಮ ರೀತಿಯ ಸೆತ, ಕ್ಲೋಸ್ ಕೀಪರ್ ಮಹೇಶ್ ಮಾಡಿದ್ರು. ನಡುವೆ ಡಾಟ್ ಪಾಲಿನ ಸೇರ್ಪಡೆಯೂ ಕೂಡ. ಡಾಟ್ ಪಾಲ್ ಅಂಕಿಅಂಶ ಪಟ್ಟಿನ ಕಂಡುಕೊಳ್ತಾ ಇದೆ. 43 ಓಟಗಳು. ಕೊನೆಯ ಬಾರಿ ಮೊದಲ ಸೆಷನ್ ಮುಕ್ತಾಯಕ್ಕಾಗಿ 43ಕ್ಕೆ ತಲುಪ್ತಾ ಇದೆ. ಅಂತಿಮ 1 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳ್ಕೊಳ್ತಾ ಇದೆ. ಉಡುಪಿ ಟ್ರೋಫಿಯಲ್ಲಿ ಮೊದಲ ಸೆಮಿಫೈನಲ್. ಪದೇ ಪದೇ ಕ್ಷೇತ್ರ ರಕ್ಷಣೆ ಬದಲಾವಣೆ. ಈ ತರ್ಮದೆ ತೀರಾ ಫುಲ್ಟಾ ಚೆಂಡು ಸ್ಯಾಂಡಿ ಹೊಡೆತಿ ಬರೀ ಸಿಕ್ಸರ್. 6 ಓಟದ ಸೇರ್ಪಡೆ. ಅಂತಿಮ ಚೆಂಡಲ್ಲಿ ಸಿಕ್ಸರ್ಗೆ ಅವಕಾಶ ಮಾಡಿಕೊಟ್ರು. ನೋಬಲ್ ಹೈಟ್ ಗ್ರೌಂಡ್ ಅಂಪೈರ್ ತಿಳಿಸ್ತಾ ಇದ್ದಾರೆ, ಚೆಕಿಂಗ್ ಆಗ್ತಾ ಇದೆ ಗಮನಿಸಿ. ಕ್ರಿಕೆಟ್ ನಲ್ಲಿ ಭವಿಷ್ಯ ಹೇಳಿದ್ರೆ ಸುಳ್ಳು ಅಂತ ಯಾರು ಹೇಳಿದ್ರು, ಆದ್ರೆ ಇವತ್ತಿನ ನೇಜಾರ್ನ ಕ್ರೀಡಾಂಗಣದಲ್ಲಿ ಕೆಲವು ಭವಿಷ್ಯಗಾರಿದ್ದಾರೆ. ಸೂರಜ್ ಇದ್ದಾರೆ, ಗುರು ಇದ್ದಾರೆ, ಅವರು ಹೇಳಿದ್ದೆಲ್ಲ ಸತ್ಯವಾಗ್ತಾ ಇದೆ.
ನೋಬಾಲ್ ಶಿವನ್ಯ ಹೇರೂರಿಗೆ ಅವಾಗ ಸಿಕ್ಸರ್ ಸಮೇತವಾಗಿ ಅರ್ಧ ಶತಕ 50 ಓಟವನ್ನು ದಾಖಲಿಸಿದ ತಂಡ ಸೆಮಿಫೈನಲ್ ನಲ್ಲಿ. ಆ ನಿಟ್ಟಲ್ಲಿ ಇವಾಗ ಪುನೀತ್ ಪುಂಜಾಲಿ ನೋಬಾಲ್ ಎಸ್ತವನ್ನ ಎಸೆದ್ರು. ಇವಾಗ ಫ್ರೀ ಹಿಟ್ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಕೊನೆಯ ಬಾರಿ ಅದೆಷ್ಟು ಟಾರ್ಗೆಟ್ ಆಗಿ ಉಳಿತೆ ಕಾದು ನೋಡಬೇಕಾಗಿದೆ. ಈ ಬಾರಿ ಮತ್ತೆ ನೋಬಾಲ್ ಎಕ್ಸ್ಟ್ರಾ ಸೋಟೆಗಳ ಮೇಲೆ ಎಕ್ಸ್ಟ್ರಾ ಸೋಟೆಗಳು. ತನ್ಮದೆ ಸ್ಯಾಂಡಿ ಅಕ್ರಾಸ್ ಇಲ್ಲದಾಗಿ ಇವಾಗ ತೀರಾ ಫುಲ್ ಟಚ್ ಚೆಂಡನ್ನು ಸೀಮಾರೇಖೆ ಅವರ ಭಾಗದಲ್ಲಿ ದಾಖಲಿಸಿದ್ರು. ಸಿಕ್ಸರ್ ಈ ಬಾರಿ ಹೋಟೆಲ್ ರಾಮಣ್ಣ ಅವರು ಪ್ರತಿಯೊಂದು ಸಿಕ್ಸರ್ 200 ರೂಪಾಯಿಗಳ ಘೋಷಣೆ ಕೂಗಿದ್ದಾರೆ. ಇವಾಗಲೇ 2 ಸಿಕ್ಸರ್ ಅನ್ನ ಸ್ಯಾಂಡಿ ದಾಖಲಿಸಿದ್ರು. ಇನ್ನು ಕೆಲವು ನಿಮಿಷಗಳಲ್ಲಿ ಟೂರ್ನಮೆಂಟಿನ ಸೆಕೆಂಡ್ ಸೆಮಿಫೈನಲ್ ಹೋರಾಟವನ್ನು ಕಾಣ್ತಾರೆ. ಆ ಬಳಿಕ ಸಮಾರೋಪ ಸಮಾರಂಭ, ಬಹುಮಾನ ವಿತರಣಾ ಕಾರ್ಯಕ್ರಮಗಳು ಈ ರೀತಿಯಾಗಿ ಅದ್ದೂರಿಯಾಗಿ 3 ದಿನಗಳ ಕಾಲದ ಪಂದ್ಯ ಅಂತ್ಯವನ್ನು ಕಾಣುವಂತ ಸಂದರ್ಭ ಇನ್ನು ಕೆಲವೇ ನಿಮಿಷಗಳಲ್ಲಿ. ಮುಂದಿನ ಹಂತದಲ್ಲಿ ಯಾವುದೇ ಅನೌನ್ಸ್ಮೆಂಟ್ ಇದ್ರೆ ನಮಗೆ ಕ್ಯಾಶ್ ಕೊಡಬೇಕಾಗುತ್ತೆ. ಅದರಲ್ಲಿ GST ಕಟ್ ಆಗುತ್ತೆ. ಅದು ಕಮೆಂಟ್ರಿಗೆ ಮಾತ್ರ. ಹರೀಶ್ ಆಚಾರ್ಯರು ಎಲ್ಲಿದ್ರು ನಮ್ಮ ಜೊತೆ ಬನ್ನಿ. ನಿಮ್ಮ ಆಪ್ತ ಮಿತ್ರ ಅಭಿ ಅವರು ಕಾಯ್ತಾ ಇದ್ದಾರೆ. ಆಗ ಒಂದ ಪ್ಲೇಸ್ಗೆ ನೀವು ಬರಬೇಕೆನ್ನುವ ಸೂಚನೆ ಕೂಡ ಅಭಿ ಅವರು ನೀಡ್ತಾ ಇದ್ದಾರೆ ನೋಡಿ. ಹರೀಶ್ ಆಚಾರ್ಯ, ಲಕ್ಷ್ಮೀನಗರ. ಈ ಒಂದು ಟೂರ್ನಮೆಂಟ್ಗೆ ವಿಷ್ಣು ಅಣ್ಣನವರು, ಹಿರಿಯ ಆಟಗಾರರು ವಿಷ್ಣು ಗೋಖಲೆ ಅವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತನ ಬಯಸ್ತಾ ಇದ್ದೀವಿ ನಮ್ಮ ಈ ಉಡುಪಿ ಟ್ರೋಫಿಯ ಪರವಾಗಿ. ಏಕೆ ಯಾವುದೇ ಪಂದ್ಯಾಟ ಇದ್ರೂ ಕೂಡ ಅಲ್ಲಿ ಬಹಳಷ್ಟು ಸಪೋರ್ಟರ್ ಆಗಿ ಯುವ ಆಟಗಾರನ ಬೆಂಬಲಿಸುವಂತ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂತ ವಿಷ್ಣು ಅಣ್ಣನವರು, ಅವರಿಗೆ ಕೂಡ ಆತ್ಮೀಯ ಸ್ವಾಗತನ ಬಯಸಿಕೊಂಡು ಇಲ್ಲಿ ಸೆಮಿಫೈನಲ್ ಜಯಕ್ಕಾಗಿ 58 ಓಟದ ಅವಶ್ಯಕತೆ. ಎರಡನೇ ಸೆಷನ್ ಆರಂಭವನ್ನು ಕಂಡುಕೊಳ್ತಾ ಇದೆ. ಅಂಕಳ ಭಾಗದಲ್ಲಿ ಇವಾಗಲೇ ಆಟಗಾರರು ರಂಗ ಪ್ರವೇಶ ಮಾಡ್ತಾ ಇದ್ದಾರೆ. ಮೊದಲ ಹಂತದ ಆರಂಭಿಕ ಆಟಗಾರರು ಟಾರ್ಗೆಟ್ 58.
ಶಿವನ್ಯ ಹೇರೂರು ವರ್ಸಸ್ KFK. ನಿನ್ನೆ ಅಭಿ ಅವರು ಚಾ ವ್ಯವಸ್ಥೆ ಮಾಡಿದ್ದಾರೆ, ಇವತ್ತು ಚಾ ಇನ್ನಷ್ಟೇ ಬರಬೇಕಾಗಿದೆ. 3 ದಿನ ಮೃಷ್ಟಾನ್ನ ಭೋಜನ, ವೆರೈಟಿ ಊಟವನ್ನು ಕೊಟ್ಟಂತ ಗುರು ಅವರಿಗೆ ಅಭಿನಂದನೆಗಳು. ಮೂವತ್ತು ಎಸೆತ 58ರ ಗುರಿ. ಸರಿ, ಆರವಿ ಕಾಟಗಾರರು ಧನುಷ್ ಸ್ಟ್ರೈಕ್ ಅನ್ನ ಪಡ್ಕೊಂಡ್ರೆ ಸೌಜನ್ ಇನ್ನೊಂದೆಡೆಯಲ್ಲಿ. ದಾಂಡು ಚೆಂಡಿನೊಂದು ವ್ಯವಸ್ಥಿತ ಪಂದ್ಯ ಕೊಡಲು ಇವಾಗಲೇ ಲೀಗ್ನ ನಂತರ ಇವಾಗ ಫಸ್ಟ್ ಸೆಮಿಫೈನಲ್ಸ್ ಆಗ್ತಾ ಇದೆ, ಅರ್ಥಾತ್ ಉಪಾಂತ್ಯ ಪಂದ್ಯ. ಟಾರ್ಗೆಟ್ ಬೃಹತ್ ಇದೆ, 58ರ ಟಾರ್ಗೆಟ್ ಅನ್ನು ಚೇಸ್ ಮಾಡ್ತಾ ಇದೆ ಭಾಗದಲ್ಲಿ KFK ಅಲೆವರು ತ್ರಿಶೂಲ ಸೇನಾ. ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಬೇಕು ಸಾಂಡಿ ಅವರೇ. ಇಲ್ಲಿ ಮೊದಲ ಪವರ್ ಪ್ಲೇ ಓವರ್ ಜಾರಿ ರಕ್ಷಿತ್ ಎಸ್ಗಾರಿ ಭಾಗದಲ್ಲಿ. ಈ ತರಮದೆ ಧನುಷ್ ಗೆಸಂತ ಚೆಂಡು, ರಿವರ್ಸ್ ಶಾಟ್, ಬೌಂಡ್ರಿ. 4 ಓಟದ ಸೇರ್ಪಡೆ, ಮೊದಲ ಚಾಕ್ಲೇಟ್ ಬೌಂಡ್ರಿ, ವೆಲ್ಕಮ್ ಬೌಂಡ್ರಿ ಕೂಡ ಧನುಷ್ ದಾಖಲಿಸಿದ್ರು. ಮುಂದಿನ ಪಂದ್ಯ ಕೋಸ್ಟಲ್ ಲಯನ್ಸ್ ಆರ್ಯ ಚಾಲೆಂಜರ್ಸ್ ಅನ್ನು ಎದುರಿಸ್ತಾರೆ ಸೆಕೆಂಡ್ ಸೆಮಿಫೈನಲ್ ಅಲ್ಲಿ. ಮತ್ತೆರಡನೇ ಬಾರಿ ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾವಣೆ ಮಾಡ್ತಾ ಇದೆ ಶಿವನ್ಯ ಹೇರೂರು CFC 11 ಸ್ಟಾರ್. ಓ ಮೈ ಗಾಡ್, ವಾಟ್ ಅ ಶಾಟ್, ರಿವರ್ಸ್ ಶಾಟ್, ಸಿಕ್ಸರ್. ಆ ರೋಟದ ಸೇರ್ಪಡೆ, ಈ ಹಿಂದಿನ ಚೆಂಡು ಬೌಂಡ್ರಿ, ಇವಾಗ ಸಿಕ್ಸರ್. ಇದೇ ಬರುವ ಏಪ್ರಿಲ್ ಅಂತಿಮ ದಿನ 26-27 CFC ಆಶ್ರಯದಲ್ಲಿ ಕಾರ್ಮಿಕ್ ಟ್ರೋಫೀಸ್ ಆಗುತ್ತೆ. ಇದು ಬ್ರಹ್ಮಾವರದ ಗಾಂಧಿ ಮೈದಾನದಲ್ಲಿ ಸೆಂಟ್ರಿಂಗ್ ಕೆಲಸ, ಎಲೆಕ್ಟ್ರಿಷಿಯನ್, ಪೇಂಟರ್, ಈ ರೀತಿಯ ಕಾರ್ಮಿಕರಿಗಾಗಿ ಟ್ರೋಫಿ ನಡೀತಾ ಇದೆ. ಜಯಿಸ ತಂಡ 60,000 ರೂಪಾಯಿಗಳನ್ನು ಪಡ್ಕೊಳ್ತಾರೆ. ಬಿಡ್ಡಿಂಗ್ ಮುಖಾಂತರವಾಗಿ ಈ ಟೂರ್ನಮೆಂಟ್ ಅನ್ನು ಆಡುವಂತ ಒಂದು ವ್ಯವಸ್ಥಿತ ಪಂದ್ಯಾಕೂಟ. ಮೂರನೇ ಚೆಂಡು, ಈ ತರವಾದ ಕುಮಾರನ ಕ್ಷೇತ್ರ ವೈಫಲ್ಯತೆ, ಬೌಂಡ್ರಿ. ಎಸ್, ಬೌಂಡರಿ ಅನ್ನೋ ಸೂಚನೆ ಬರ್ತಾ ಇದೆ. ಆ ನಿಟ್ಟಲ್ಲಿ 4 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಣ ಕಂಡುಕೊಂಡ್ರು. ತಂಡದ ಮೊತ್ತ 14ಕ್ಕೆ ತಲುಪ್ತಾ ಇದೆ. ಮೊದಲ ಓವರ್ನಲ್ಲಿ ಒಂದು ಬಿರುಸಿನ ಆಟವನ್ನು ಆಡ್ತಾ ಇರತಕ್ಕಂತ KFK ತ್ರಿಶೂಲ ಸೇನಾ 58ರ ಟಾರ್ಗೆಟ್. ಇಲ್ಲಿ ತಂಡದ ಮೊತ್ತ 15ಕ್ಕೆ ನೋ ಲಾಸ್, 14ಕ್ಕೆ ನೋ ಲಾಸ್. ಮತ್ತೆ ಧನುಷ್ ರಿವರ್ಸ್ ಶಾಟ್ ಅನ್ನು ಪರ್ಫೆಕ್ಟ್ ಆಗಿ ದಾಖಲಿಸಿದ ಸಿಕ್ಸರ್. ಆ ರೋಟದ ಫ್ಲಾಟ್ ಸಿಕ್ಸರ್ ಮುಖಾಂತರವಾಗಿ ಅತ್ಯುತ್ತಮ ಆಟವನ್ನು ತೋರ್ಪಡಿಸ್ತಾ ಇದ್ದಾರೆ. ಮೊದಲ ಓವರ್ ನಲ್ಲಿ ತಂಡದ ಮೊತ್ತ 20 ಓಟಗಳು. ಲೆಕ್ಕಾಚಾರ ಮಾಡಿ ಆಡಬೇಕಾದಂತ ಈ ಪಂದ್ಯ. ಶಿವನ್ಯ ಹೇರೂರು ಮೊದಲ ಓವರ್ನಲ್ಲಿ ಇವಾಗ ರಕ್ಷಿತ್ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡುಕೊಂಡ್ರು. ಧನುಷ್ ಸಂಪೂರ್ಣವಾಗಿ ನೇಜರ್ಗೆ ಹೊಂದಿಕೊಂಡು ಆಡ್ತಾ ಇದ್ದಾರೆ. ಒಂದೆಡೆ ಮೊದಲ ಚೆಂಡು ಬೌಂಡ್ರಿ,
ಆ ಬಳಿಕ ಸಿಕ್ಸರ್, ಆ ಬಳಿಕ ಮತ್ತೆ ಬೌಂಡ್ರಿ, ಇವಾಗ ಫ್ಲಾಟ್ ಸಿಕ್ಸರ್. ಮತ್ತೆ 5ನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಆ ನಿಟ್ಟಲ್ಲಿ ಇವಾಗ ಕುಮಾರ್ ಚೆಂಡನ್ನು ಹಿಡಿದ್ರು. ಡಾಟ್ ಬಾಲ್ ಸಮೇತವಾಗಿ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. IPL ನಂತರ ಟೆನ್ನಿಸ್ ಬಾಲ್ ನಲ್ಲಿ ಕೂಡ ಅದೇ ಮಾದರಿಯ ಪಂದ್ಯಾಟಗಳು ಜಾಸ್ತಿ ಆಗ್ತಾ ಇದೆ. ಮತ್ತೆ ರಕ್ಷಿತ್ ಸ್ಲೋವರ್ ಚೆಂಡು, ಓಟುಗಳು ಬರ್ತಾ ಇಲ್ಲ. ಜಾಣ್ಮೆ ಎಸೆತವನ್ನ ತೇಲಿ ಬಿಟ್ರು. ಈ ಹಂತದಲ್ಲಿ ಓವರ್ ಮುಕ್ತಾಯವನ್ನು ಕಂಡಂತ ಮೊದಲ ಓವರ್ ಮುಕ್ತಾಯದಲ್ಲಿ 20 ಓಟವನ್ನು ದಾಖಲಿಸಿದ್ರು. ಇನ್ನು ಜಯಕ್ಕಾಗಿ 38 ಓಟದ ಅವಶ್ಯಕತೆ. ಅದ್ಯಾವ ತಂಡ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ನೋಡಬೇಕಾಗಿದೆ. ಉಡುಪಿ ಟ್ರೋಫಿ 2025ರ ಈ ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ಇವಾಗ 2ನೇ ಓವರ್ಗಾಗಿ ಸ್ಯಾಂಡಿ, ಮೈಟಿ ಸ್ಯಾಂಡಿ ಚೆಂಡನ್ನು ತಿರುಗಿಸಬಲ್ಲಂತ ಬೌಲರ್. ಇತ್ತೀಚಿನ ಬಹುತೇಕ ಪಂದ್ಯಾಕೂಟದಲ್ಲಿ ಈಲು ಜೊತೆ ಸ್ಯಾಂಡಿ ಕೂಡ ಹೊರ ದೇಶದಲ್ಲಿ ಆಡಿದ್ದಾರೆ, ಹೊರ ರಾಜ್ಯದಲ್ಲಿ ಆಡಿದ್ದಾರೆ, ಜಿಲ್ಲೆಯಲ್ಲಿ ಆಡಿದ್ದಾರೆ. ಇವಾಗ ತಂಡದ ಪರವಾಗಿ ಐಕಾನ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ಗೋಟದ ಹಿಂದೆ ನವೀನ, ಸ್ಯಾಂಡಿ ಎಸ್ಗಾರ್ ಭಾಗದಲ್ಲಿ ಮೊದಲ ಚೆಂಡು, ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ತಂಡ ಮತ್ತೆ 20ರಲ್ಲಿ ಸ್ಥಗಿತ ಆಟವನ್ನು ಆಡ್ತಾ ಇದೆ. KFK ತ್ರಿಶೂಲ ಸೇನಾ, 2 ಬಲಿಷ್ಠ ತಂಡಗಳು ಉಡುಪಿ ಟ್ರೋಫಿನ ಆಡ್ತಾ ಇದೆ. ಮೊದಲ ಸೆಮಿಫೈನಲ್. ಮತ್ತೆ ಪಂದ್ಯ ಮುಂದುವರಿಕೆ. ಈ ತರಬಾದೆ ಮತ್ತೊಂದು ದುರ್ಬಲ ಚೆಂಡು, ಸೀಮಾರೇಖೆ ಹೊರಭಾಗದಲ್ಲಿ ಸಿಕ್ಸರ್. 6 ಓಟದ ಸೇರ್ಪಡೆ. ನಿನ್ನೆ ಚಾ ಬಂದ ತಕ್ಷಣವೇ ಕೆಲವರು ಗೊಂದಲಕ್ಕೆ ಒಳಗಾಗಿದ್ರು. ಇವತ್ತು ಸ್ವಲ್ಪ ಸೈಡ್ ಹೋಗಿ ಅನ್ನುವ ತಿಳಿಸ್ತಾ ಇದೀವಿ ಕೂಡ. ಸಿಕ್ಸರ್ ಸಮೇತವಾಗಿ 6 ಓಟದ ಸಮೇತ 26ಕ್ಕೆ ತಲುಪ್ತಾ ಇದೆ. 26 ಫಾರ್ ನೋ ಲಾಸ್. ಮತ್ತೆ ಸ್ಯಾಂಡಿ 3ನೇ ಬಾರಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಹೊತ್ತು ಕಳೆದ ಹಾಗೆ ಬದಲಾವಣೆ ಜಗದ ನಿಯಮ. ನಿನ್ನೆ ಚಾದೊಡೆ ಅಂಬಡೆ ಕೂಡ ಇತ್ತು, ಇವತ್ತು ಖಾಲಿ ಚಾ. ಡಾಟ್ ಬಾಲ್. ಆ ನಿಟ್ಟಲ್ಲಿ ಮತ್ತೊಂದು ಬಹಳಷ್ಟು ಉತ್ತಮವಾದ ಎಸೆತ. 26ಕ್ಕೆ ತಲುಪಿರ್ತಕ್ಕಂಥ ತಂಡ 58ರ ಟಾರ್ಗೆಟ್ ಇವಾಗಲೇ ಚೇಸ್ ಮಾಡ್ತಾ ಇದೆ. ಮತ್ತೊಂದು ವಿರುಸಿನ ಹೊಡೆತ, ಲಾಂಗ್ ಆಫ್ ನಲ್ಲಿ ದಾಖಲಿಸುವ ಪ್ರಯತ್ನ. ಕ್ಯಾಚ್ ಅನ್ನ ಮತ್ತೆ ಕೈ ಚೆಲ್ಲಿದ್ರು. ಆ ನಿಟ್ಟಲ್ಲಿ ಇವಾಗ ಸ್ವಲ್ಪ ಮಟ್ಟಿಗೆ ಗಾಳಿಯ ಲಾಭವನ್ನು ಪಡ್ಕೊಂಡ ಚೆಂಡು ನೋ ಮ್ಯಾನ್ಸ್ ಲ್ಯಾಂಡ್ ಆಗ್ತಾ ಇದೆ. 1 ಓಟದ ಸಮೇತವಾಗಿ ತಂಡ ಮೊತ್ತ 27ಕ್ಕೆ ತಲುಪ್ತಾ ಇದೆ. ಇನ್ನು ಜಯಕ್ಕಾಗಿ 31 ಓಟದ ಅವಶ್ಯಕತೆ. ಲಾಸ್ಟು ಮತ್ತೆ 5ನೇ ಬಾರಿ. ಮೊದಲ ಉಪಾಂತ್ಯ ಪಂದ್ಯ. ಮತ್ತೆ ಬಿರುಸಿನ ಹೊಡೆತ, ಕ್ಷೇತ್ರ ಶಿರಭಾಗದ ಮೇಲ್ಭಾಗದಲ್ಲಿ ಇವಾಗ ಜಯದ ನಿರೀಕ್ಷೆ ಹೊಡೆತ. ಸಿಕ್ಸರ್ ಈ ಬಾರಿ. 6 ಓಟದ ಸೇರ್ಪಡೆ. ಧನುಷ್ ಮುಟ್ಟಿದೆಲ್ಲ ಚಿನ್ನವಾಗ್ತಾ ಇದೆ ನಿಟ್ಟಿನಲ್ಲಿ. 33 ಓಟಗಳು. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಈ ಓವರಿನ
ಕೊನೆಯ ಒಂದು ಚೆಂಡು. ಏಕಾಂಗಿ ಹೋರಾಟವನ್ನ ಧನುಷ್ ಮಾಡ್ತಾ ಇದ್ದಾರೆ KFK ಪರವಾಗಿ. ಉತ್ತಮ ರೀತಿಯ ಒಂದು ಸ್ಕೋರ್ ಇದ್ರು ಕೂಡ ಸ್ವಲ್ಪ ಮಟ್ಟಿಗೆ ಎಸ್ಕಾರ್ ಕೈ ಕೊಟ್ರು ಶಿವನ್ಯ ಹೇರೂರಿಗೆ. ಸ್ಯಾಂಡಿ ಎಸೆದ ಚೆಂಡು, ವೈಟ್ ಬಾಲ್. ಹೊರ ತಿರುವಿಕೆಯನ್ನು ಕಾಣ್ತಾ ಇದೆ ಅಲೆಮೂರು ವರ್ಸಸ್ ಹೇರೂರಿನ ತಂಡ. ಮೊನ್ನಷ್ಟೇ BPL ಟ್ರೋಫಿಯಲ್ಲಿ ಜಯವನ್ನ ದಾಖಲಿಸಿದ ತಂಡ. ಮತ್ತೆ ಪಂದ್ಯ ಮುಂದುವರಿಕೆ ಅಂಕಣ ಬಲವಾಗ್ದಲ್ಲಿ ಇನ್ಸೈಡ್ ಎಡ್ಜ್ ಆಗ್ತಾ ಇದೆ. ಓಟುಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವನ್ನು ಕಂಡಂತ 2 ಓವರ್ಗಳಲ್ಲಿ ತಂಡ ಮೊತ್ತ 34 ಓಟವನ್ನು ದಾಖಲಿಸಿದ್ರು. 18ಕ್ಕೆ 24. ಹದಿನೆಂಟು ಎಸೆತ 24 ಓಟದ ಅವಶ್ಯಕತೆ ಯಾಕಾಗಿ 3ನೇ ಓವರ್ಗಾಗಿ ಇವಾಗ ಆಲ್ರೌಂಡರ್ ಸವ್ಯಸಾಚಿ ಆಟಗಾರ ನವೀನ್ ಅದೇನ್ ಮಾಡ್ತಾರೆ ಕಾದು ನೋಡಬೇಕಾಗಿದೆ ಶಿವನ್ಯದ ಪರವಾಗಿ. ಉತ್ತಮ ರೀತಿಯ ಒಂದು ಲೀಗ್ ನಲ್ಲಿ ಅತ್ಯುತ್ತಮ ಆಟದ ಜೊತೆಗಾಗಿ ಇವಾಗಲೇ ಸೆಮಿಫೈನಲ್ ಹೋರಾಟವನ್ನು ಕಂಡಿರ್ತಕ್ಕಂಥ 2 ತಂಡಗಳು KFK ಅಲೆಮೂರು ಮತ್ತು ಶಿವನ್ಯ ಹೇರೂರಿನ ತಂಡ ಪಂದ್ಯಾಟವನ್ನು ಆಡಿದ್ರೆ ಸೆಕೆಂಡ್ ಸೆಮಿಫೈನಲ್ ಆರ್ಯ ಚಾಲೆಂಜರ್ಸ್ ಅನ್ನು ಎದುರಿಸ್ತಾ ಇದೆ ಕೋಸ್ಟಲ್ ಲಯನ್ಸಿನ ತಂಡ. ಪಂದ್ಯ ಮುಂದುವರಿಸಿಕೊಳ್ಳಿ. 3ನೇ ಓವರ್ ಮೊದಲ ಚೆಂಡು, ಸ್ಲೋವರ್ ಎಸೆತ, ಲೆಗ್ ಬಿಫೋರ್ ದ ವಿಕೆಟ್ ಗೆ ಬಲವಾದ ಮಾನವಿ ತನ್ಮೂಲಕವಾಗಿ LBW. ಮತ್ತವರು ವಿರುಸಿನ ಆಟಗಾರ ನ್ಯಾಶ್ ಮಹೇಶ್ ಬರ್ತಾ ಇದ್ದಾರೆ KFK ಅಲೆಮೂರಿನ ಪರವಾಗಿ. ತಂಡ ಮೊತ್ತ 34. ಪಂದ್ಯಾಟ ಮತ್ತೆ ಇವಾಗಲೇ ಮೊದಲ ಯಶಸ್ಸನ್ನ ನವೀನ ಪಡ್ಕೊಂಡ್ರು. ಆ ನಿಟ್ಟಿನಲ್ಲಿ 34 ಓಟವನ್ನು ದಾಖಲಿಸಿರ್ತಕ್ಕಂಥ ತಂಡ ಇನ್ನೂ 24 ಓಟಗಳು ಬರಬೇಕಾಗಿದೆ. ಮತ್ತೆ ಪಂದ್ಯ ಮುಂದುವರಿಸ್ತಾ ಇದ್ದಾರೆ 2ನೇ ಬಾರಿ. ಮಹೇಶ್ಗೆ ಸಂತ ಚೆಂಡು, ತಟ್ಟಿ ಮುಟ್ಟಿ ಒಂದು ಓಟಗಳ ಸೇರ್ಪಡೆ. ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರು ಕೂಡ ಸ್ವಲ್ಪ ಮಟ್ಟಿಗೆ ಮಹೇಶ್ ಲೆಕ್ಕಾಚಾರ ಮಾಡಿ ಆಡ್ತಾ ಇದ್ದಾರೆ. ಮತ್ತೆ ಧನುಷ್ ಬಿರುಸಿನ ಆಟವನ್ನು ಆಡಿರ್ತಕ್ಕಂಥ ಧನುಷ್ ಸ್ಟ್ರೈಕ್ ನಲ್ಲಿ ಮತ್ತೆ 3ನೇ ಬಾರಿ. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ನಡುವೆ ಇವಾಗ ಧನುಷ್ ಕಾಟ್ ಬಿಹೈಂಡ್. ಡೇಂಜರಸ್ ಆಟಗಾರ ಧನುಷ್ ವಾಪಸ್ ಆತೆ. ಇತ್ತೀಚಿನ ಬಹುತೇಕ ಪಂದ್ಯಾಟಗಳು ಶಾರ್ಟ್ ಪಿಚ್, ಬಾಕ್ಸ್ ಕ್ರಿಕೆಟ್, ಫುಲ್ ಯಾರ್ಡ್ಸ್, 30 ಯಾರ್ಡ್, 40 ಯಾರ್ಡ್
ಈ ರೀತಿಯ ಪಂದ್ಯಾಟಗಳು ಜಾಸ್ತಿಯಾಗಿ ಮುಂದುವರಿಕೆನ ಕಂಡ್ರೆ ನಾವು ಕಂಡ ಹಾಗೆ ಶಿವಮೊಗ್ಗ ಕ್ರೀಡಾ ಸಂಸ್ಥೆ ಕ್ರೀಡಾ ಇಲಾಖೆಯ ಒಂದು ತಂಡ ಬಾಂಡ್ 11 ಕ್ರಿಕೆಟರ್ ಶಿವಮೊಗ್ಗ ಅಲ್ಲಿ ಜೈ ಕರ್ನಾಟಕದ ಪರವಾಗಿ ಹಿರಿಯ ತಂಡದಲ್ಲಿ ಆಡಿದಂತ ಆಟಗಾರ ಮಹೇಶ ಅಂತಿಮ ಹಂತದಲ್ಲಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ರೇಸ್ನಲ್ಲಿ ಇರ್ತಕ್ಕಂಥ ಆಟಗಾರರು ಅಲ್ಲಿ ಆ ಪಂದ್ಯಾಟವನ್ನ ಕಳ್ಕೊಂಡು ಆ ಪಂದ್ಯಾಟದಲ್ಲಿ ಮಲ್ಪೆಯ ತಂಡ MSC ಮಲ್ಪೆ ಅಲ್ಲಿ ಜಯವನ್ನ ದಾಖಲಿಸಿದ್ರು. ಆ ಪಂದ್ಯಾಟದಲ್ಲಿ ಸಾಗರ್ ಆಚಾರ್ಯ ಅಬ್ಸಿ ಬೈಕ್ ಅನ್ನ ಪಡ್ಕೊಂಡ್ರು. ಈ ವರ್ಷ ಅಲ್ಲಿ ಪಂದ್ಯಾಟ ಸಾಗುತ್ತೆ, ಅಲ್ಲಿ ಸರಣಿ ಶ್ರೇಷ್ಠ ಆಟಗಾರನಿಗೆ ಕಾರನ್ನ ಕೊಟ್ಟು ಗೌರವಿಸಲಾಗುತ್ತೆ. ಈ ತರ ಮಧ್ಯೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಒಂದೊಂದು ಸೇರ್ಪಡೆ ಬೌಲರ್ಸ್. ಮೈ ಗಾಡ್, ಈ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ವೈಫಲ್ಯತೆ ಆಟಗಾರಿಗೆ ಮೈದಾನ ಕೈ ಕೊಡ್ತಾ ಇದೆ. 2 ಓಟದ ಸೇರ್ಪಡೆ. ತಣ ಮೊತ್ತ 37ಕ್ಕೆ ತಲುಪ್ತಾ ಇದೆ. ಇನ್ನೂ ಕೂಡ 21 ಓಟದ ಅವಶ್ಯಕತೆ ಜಯಕ್ಕಾಗಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೊಂದು ಸುಂದರತೆ ಆಟ ಆಡಿ ಅಪೇಕ್ಷಾ ಕಮರ್ಸ್ನಲ್ಲಿ 2ನೇ ಓಟವನ್ನು ಕೂಡ ಪೂರೈಕೆ ಮಾಡಿಕೊಂಡ್ರು. ನಾಟ್ ಔಟ್. ತಂಡದ ಮೊತ್ತ 39. ಇನ್ನೂ ಕೂಡ ಜಯಕ್ಕಾಗಿ 19ರ ಗುರಿ. ಫಸ್ಟ್ ಸೆಮಿಫೈನಲ್ KFK ವರ್ಸಸ್ ಶಿವನ್ಯ ಹೇರೂರು. ಉಡುಪಿ ಟ್ರೋಫಿಯ ಮೊದಲ ಸೆಮಿಫೈನಲ್ ಪಂದ್ಯ ಸಾಗ್ತಾ ಇದೆ. ನವೀನ ಸದ ಚೆಂಡು ಪ್ರಶಾಂತ್ ಶೆಟ್ಟಿ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತನ್ಮೂಲಕ ನೇರ ಗುರಿ. ಇವಾಗ ಗ್ರೌಂಡ್ ಅಂಪೈರ್ ತೃತೀಯ ನೇತ್ರಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅದ್ಯಾವ ತೀರ್ಮಾನ ಹೊರಬೀಳುತ್ತೆ ಕಾದು ನೋಡಬೇಕಾಗಿದೆ. ಈ ತರ ಮಧ್ಯ ಔಟ್. ಹುದ್ದಾರಿ ಆಘಾತವನ್ನು ಕಾಣ್ತಾ ಇದೆ ಅಂಕಲ ಭಾಗದಲ್ಲಿ. ಟೆನಿಸ್ ಬಾಲ್ ಇತಿಹಾಸದಲ್ಲಿ ಬಹಳಷ್ಟು ದಾಖಲೆಗಳ ಮೇಲೆ ದಾಖಲೆ ಬರೆದಂತ ಆಟಗಾರ ಇದ್ದಾರೆ. ಇಲ್ಲಿ ದಾಖಲೆಗಳ ಪುಟಗಳನ್ನು ತೆರವುಗೊಳಿಸಿದ್ರೆ 2 ಮಂದಿ ಆಟಗಾರರು ಚತುರ್ಚಕ್ರವನ್ನು ಪಡ್ಕೊಂಡಂತ ಆಟಗಾರ ಇದ್ದಾರೆ. ಒಂದೆಡೆ ಬೆಂಗಳೂರಿನ ಗಂಗಾ, ನಮ್ಮ ಉಡುಪಿ ಮಂಗಳೂರು ಪರಿಸರದ ಆರೀಫ್ ಮುಕ್ಕ. 2 ಮಂದಿ ಕಾರನ್ನ ಪಡ್ಕೊಂಡಂತ ಆಟಗಾರರು. ಅದಾದ ಬಳಿಕ ಬಹಳಷ್ಟು ಸರಣಿ ಶ್ರೇಷ್ಠ ಪ್ರಶಸ್ತಿಗಾಗಿ ಬೆಲೆ ಬಾಳುವ ವಸ್ತುಗಳನ್ನು ನೀಡಿ ಆಟಗಾರರನ್ನ ಹುರಿದುಂಬಿಸುವ ಕಾರ್ಯಕ್ರಮ ಪ್ರತಿಯೊಂದು ಸಂಘ ಸಂಸ್ಥೆಗಳು ಮಾಡ್ತಾ ಇದ್ದ ನಿಟ್ಟಿನಲ್ಲಿ ಇವತ್ತಿನ ಋತುವಿನಲ್ಲಿ ಕ್ರಿಕೆಟ್ ಸ್ವಲ್ಪ ಮಟ್ಟಿಗೆ ಶ್ರೀಮಂತವಾಗ್ತಾ ಇದೆ. ಐಕಾನ್ ರೂಪದಲ್ಲಿ ಪಂದ್ಯಾಟವನ್ನು ಆಡಿಸುವಂತ ಅವಕಾಶಗಳು, ಕಿರಿಯ ಆಟಗಾರರು ಹಿರಿಯ ಆಟಗಾರರ ಜೊತೆ ಆಡುವಂತ ಅವಕಾಶಗಳು, ಈ ರೀತಿಯಾಗಿ ಪಂದ್ಯಾಟಗಳು ನಿರ್ಗಳವಾಗಿ ಸಾಗ್ತಾ ಇದೆ. ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜ್ಯ ಮಟ್ಟದ ಪಂದ್ಯಾಟಗಳು ಕೂಡ. ಮತ್ತೆ ಪಂದ್ಯ ಮುಂದುವರಿಕೆ ಕೂಡ. ಸ್ಯಾಂಡಿ ಚಾಲ್ತಿಯ 4ನೇ ಓವರ್ಗಾಗಿ ಹನ್ನೆರಡಕ್ಕೆ 19, 12 balls 19 runs to win. ಸ್ಲೋವರ್ ಚೆಂಡು, ಸ್ವಲ್ಪ ಬಾಡಿಗೆ ತಿರುವನ್ನ ಕೊಟ್ಟಿರ್ತಕ್ಕಂಥ ಚೆಂಡು ಯಾವುದೇ
ಓಟಗಳನ್ನ ಬಿಟ್ಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ. ಒಂದು ಹಂತದಲ್ಲಿ ಧನುಷ್ ದಾಖಲಿಸಿದಂತ ಸಿಕ್ಸರ್ಗಳ ಮೇಲೆ ಸಿಕ್ಸರ್ ಬೌಂಡ್ರಿಗಳು. ಸ್ವಲ್ಪ ಮಟ್ಟಿನ ಜಯನ ನಿರೀಕ್ಷಣೆ ಮಾಡ್ತಕ್ಕಂಥ KFK ತ್ರಿಶೂಲ ಸೇನಾಲೆ ಊರಿನ ತಂಡ ಇಲ್ಲಿ ನಿಧಾನಗತಿಯಲ್ಲಿ ಶಿವನ್ಯ ಹೇರೂರಿನ ಪರವಾಗಿ ವಾಲ್ತಾ ಇದೆ. ನಾವು ಕಂಡ ಹಾಗೆ ಕೋಲಾರ ಶ್ರೀನಿವಾಸ್ ಪರ ಪ್ರೀಮಿಯರ್ ಲೀಗ್ನಲ್ಲಿ ಸುಲ್ತಾನ್ ವಾರಿಯರ್ಸಿನ ಪರವಾಗಿದೆ ಮಹೇಶ್ ಆಡಿದ್ರು. 2 ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ದಾಖಲಿಸಿ 25,000 ರೂಪಾಯಿಗಳನ್ನ ಪಡ್ಕೊಂಡಂತ ಮತ್ತೋರ್ವ ಆಟಗಾರ ನ್ಯಾಶ್ ಮಹೇಶ್ ಇವಾಗ ಗ್ರೌಂಡ್ ನಲ್ಲಿದ್ದಾರೆ. ಮೊತ್ತ 39. ಜಯಕ್ಕಾಗಿ 19ರ ಗುರಿ. ಪಂದ್ಯ ಮುಂದುವರಿಸಿಕೊಳ್ಳಿ. ಸೆಕೆಂಡ್ ಸೆಮಿಫೈನಲ್ ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭವಾಗುತ್ತೆ. ಸ್ಯಾಂಡಿಯ ಸತ ಚೆಂಡು ಟರ್ನ್ ಆಗ್ತಾ ಇದೆ. ಚೆಂಡು ವೈಟ್ ಬಾಲ್. ಸ್ವಲ್ಪ ಮಟ್ಟಿಗೆ ಚೆಂಡನ್ನ ಜಾಸ್ತಿ ತಿರುಗಿಸ್ತಾ ಇದ್ದಾರೆ ಸ್ಯಾಂಡಿ. ಎಕ್ಸ್ಟ್ರಾ ಓಟಗಳ ಮುಖಾಂತರವಾಗಿ 40 ಓಟವನ್ನು ದಾಖಲಿಸಿರುವ ತಂಡ ಜಯಕ್ಕಾಗಿ 18ರ ಅವಶ್ಯಕತೆ. 18 ರನ್ಸ್ ಟು ವಿನ್. 11ಕ್ಕೆ 18. ಮತ್ತೆ ಬೀಸುವ ಪ್ರಯತ್ನಗಳು. ಮತ್ತೆ ವೈಟ್ ಬಾಲ್. ಅತಿರಿಕ್ತ ಓಟದ ಸೇರ್ಪಡೆ ಹುಡುಗರ ಮುಖಾಂತರವಾಗಿ KFK ಸ್ವಲ್ಪ ಮಟ್ಟಿ ನಿಟ್ಟುಸಿರನ್ನ ಬಿಡ್ತಾ ಇದೆ. ತಂಡ ಮೊತ್ತ 41. ಲೆಕ್ಕಾಚಾರ ಮಾಡಿ ಆಡಬೇಕಾದಂತ ಸ್ಯಾಂಡಿ ಚೆಂಡನ್ನ ಜಾಸ್ತಿ ತಿರುಗಿಸ್ತಾ ಇದ್ದಾರೆ. ಒಂದೆಡೆ ಸೌಜಾನ್, ಇನ್ನೊಂದೆಡೆ ನಿತೇಶ. ಮಹೇಶ್ ಒಂದೆಡೆ ಇದ್ರೆ ಮಹೇಶ್ ಮತ್ತು ನಿತೇಶ್. ಓ ವಾಟ್ ಡೆಲಿವರಿ. ಸುಂದರತೆ ಚೆಂಡು. ಮತ್ತೆ ಸ್ಯಾಂಡಿ ಕಮ್ ಬ್ಯಾಕ್ ಆಗ್ತಾ ಇದ್ದಾರೆ. ಆ ನಿಟ್ಟಲ್ಲಿ ಡಾಟ್ ಬಾಲ್. ಉತ್ತಮ ರೀತಿಯ ಎಸೆತ. ಒಂದೆಡೆ ವೈಟ್ ಬಾಲ್ ಸಮೇತವಾಗಿ 2 ಡಾಟ್ ಬಾಲ್ ಅನ್ನು ಇವಾಗ ಸ್ಯಾಂಡಿ ದಾಖಲಿಸಿದ್ರು. ಶಾರ್ಟ್ ಪಿಚ್ ಪಂದ್ಯಾಟದಲ್ಲಿ ಕೂಡ ಅತ್ಯುತ್ತಮ ಸೇವೆಯನ್ನು ಕೊಡ್ತಕ್ಕಂಥ ಸ್ಯಾಂಡಿ. ಇಲ್ಲಿ ಮತ್ತೆ ಮಹೇಶ್ ಟಿಪ್ಸ್ ಅದ್ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಕಾದು ನೋಡಬೇಕಾಗಿದೆ. ತಂಡದ ಮೊತ್ತ 41ರಲ್ಲಿ ಆಟವನ್ನು ಆಡ್ತಕ್ಕಂಥ KFK ತ್ರಿಶೂಲ ಸೇನಾ ಹಲವೂರಿನ ತಂಡ. ಉತ್ತಮ ರೀತಿಯ ಸೆತ. ಡಾಟ್ ಬಾಲ್. ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಕಂಡುಕೊಳ್ತಾ ಇದ್ದಾನೆ ನಿತೇಶ. ಸ್ಟ್ರೈಕ್ ನಲ್ಲಿ ಸ್ವಲ್ಪ ಮಟ್ಟಿಗೆ ನಿತೇಶ್ ಸ್ಟ್ರೈಕ್ ಅನ್ನು ರೋಟೇಟ್ ಮಾಡಿಕೊಂಡು ಮಹೇಶ್ ಅವರಿಗೆ ನೀಡಿದ್ರೆ ಒಂದು ರೀತಿಯ ಲೆಕ್ಕಾಚಾರ. ಡಾಟ್ ಬಾಲ್ ಈ ರೀತಿಯ ಹಸ್ತವನ್ನು ದಾಖಲಿಸಿದ್ರೆ ಶಿವನ್ಯ ಹೇರೂರು ಲೆಕ್ಕಾಚಾರ ಪಕ್ಕ. ಆ ನಿಟ್ಟಲ್ಲಿ ಇವಾಗ 3 ಚೆಂಡುಗಳ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಲಾಸ್ಟು ಮತ್ತೆ ಬೇಯಿಸುವ ಪ್ರಯತ್ನ. ಮಿಡ್ ವಿಕೆಟ್ ನಲ್ಲಿ ನಂಬಲಸಾದ ರೀತಿ ಒಂದು ರನ್ನಿಂಗ್ ಕ್ಯಾಚ್ ಅನ್ನು ಕೈಸರ ಮುಖಾಂತರವಾಗಿ ಹುದ್ದಾರಿಯನ್ನು ಕಳ್ಕೊಂಡು KFK ಹಲವೂರು ಮತ್ತೆ ವಿಕೆಟ್ ನಷ್ಟವನ್ನು ಕಾಣ್ತಾ ಇದೆ. ಹಂತದಲ್ಲಿ ನಿತೇಶ್ ಔಟ್ ಆಗ್ತಾ ಇದ್ದಾರೆ.
ಅಂತಿಮ ಚೆಂಡು. ಇತ್ತ ಹೊಸ ದಾಣಿಗಳ ಸೇರ್ಪಡೆ ಅಂಗುಳ ಭಾಗವನ್ನು ಕಂಡುಕೊಳ್ತಾ ಇದೆ. ರಾಜೇಶ ಸೇರ್ಪಡೆ ಮತ್ತೆ ಸಂಡೇ ಬಿಗು ಹೋರಾಟ ಮಾಡ್ತಾ ಇದೆ. ಸೆಮಿಫೈನಲ್ ಅಲ್ಲಿ ಜಯ ಅಪಜಯ ಅದ್ಯಾರ ಪಾಲಾಗುತ್ತೆ ನೋಡ್ಬೇಕಾಗಿದೆ. ನಿರೀಕ್ಷೆ ಮಾಡಿ ಹೊರತು ಬರ್ತಾರೆ ತನ್ನ ಮೂಲಕವಾಗಿ ಪ್ಲಾಮ್ LBW ಹೋದರಿ ಆಘಾತವನ್ನು ಕಾಣ್ತಾ ಇದೆ ಹಂತದಲ್ಲಿ. KFK ತ್ರಿಶೂಲ ಸೇನಾಲೆ ಊರಿನ ತಂಡ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಅಂಗಳ ಭಾಗದಲ್ಲಿ ಆರು ಎಸೆತ 17 ಗುರಿ. ಸೆಮಿಫೈನಲ್ ಹೋರಾಟದಲ್ಲಿ ಅದ್ಯಾವ ತಂಡ ಜಯಿಸದೆ ಕಾದು ನೋಡಬೇಕಾಗಿದೆ ಅಂಗಳ ಭಾಗದಲ್ಲಿ. ಇವಾಗ ಆರಕ್ಕೆ 17 ಜಯಕ್ಕಾಗಿ 6 ಬಾಲ್ 17 ರನ್ಸ್. ಆರು ಎಸೆತ ಜಯಕ್ಕಾಗಿ 17 ಗುರಿ. ಪಂದ್ಯಾಟ ಕುತೂಹಲಕಾರಿ ಘಟ್ಟವನ್ನು ಕಂಡುಕೊಳ್ತಾ ಇದೆ. ಒಂದೆಡೆ ಬಿರುಸಿನ ಆಟಗಾರ ಮಹೇಶ್ ಇದ್ರೆ ಇಲ್ಲಿ KFK ವರ್ಸಸ್ ಶಿವಾನ್ಯ ಹೇರೂರು ಪಂದ್ಯಾಟವನ್ನು ಆಡ್ತಾ ಇದೆ. ಪ್ರಜ್ವಲ್ ಎಸೆತ ಚೆಂಡು ವೈಡ್ ಬಾಲ್ ಅತಿರಿಕ್ತ ಓಟದ ಸೇರ್ಪಡೆ. ಆ ನಿಟ್ಟಲ್ಲಿ ಇವಾಗ ಎಕ್ಸ್ಟ್ರಾ ಸೋಟುಗಳಿಗೆ ಅವಕಾಶ ಮಾಡಿಕೊಟ್ರು. ನೋಡಿ ಅಂಪೈರ್ ತೀರ್ಮಾನ ಅಂತಿಮ ಆಗಿರುತ್ತೆ, ಗಮನಿಸಿಕೊಳ್ಳಿ. ಗ್ರೌಂಡ್ ಅಂಪೈರ್ ಏನ್ ಕೊಡ್ತಾರೆ ಅದೇ ಫೈನಲ್ ಆಗಿರುತ್ತೆ, ಯಾವುದೇ ರಿವ್ಯೂ ಇಲ್ಲ, ಗಮನಿಸಿ. ಮತ್ತೆ ಪಂದ್ಯವನ್ನು ಮುಂದುವರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಉಪಾಂತ್ಯ ಪಂದ್ಯ ಇದಾದ ಬಳಿಕ ಆರ್ಯ ಚಾಲೆಂಜರ್ಸ್ ಪಾರ್ಕೂರು ಕೋಸ್ಟಲ್ ಲಯನ್ಸ್ ಎದುರಿಸ್ತಾರೆ ಸೆಕೆಂಡ್ ಸೆಮಿಫೈನಲ್ ಅಲ್ಲಿ. ಹಾಗೆ ನಮ್ಮ ಈ ಟೂರ್ನಮೆಂಟ್ಗೆ ಆಗಮಿಸಿದಂತ ಕ್ರಿಕ್ಸೆ ಲೈವ್ ಅವರಿಗೆ ಹಾಗೂ ಅಂಪೈರ್ಸ್ಗಳಿಗೆ ಗೆಸ್ಟ್ ಹೌಸ್ ಅನ್ನ ಕೊಟ್ಟು ನಮಗೆ ಸಹಕಾರನ ಕೊಟ್ಟಂತವರು ಪ್ರಶಾಂತ್ ಪೂಜಾರಿ ಹುಡೆ, ಇವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೆ ಪ್ರಜ್ವಲ್ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ ಮಹೇಶ್ ದಾಖಲಿಸಿದು ತನ್ನ ಮೂಲಕವಾಗಿ ಒಂದಾಟ ಎರಡು ಪ್ರಯತ್ನಗಳನ್ನು ಮುಂದುವರಿಸಿದಂತ ಈ ತಂಡ ರನ್ಔಟ್ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಆ ನಿಟ್ಟಲ್ಲಿ ಇವಾಗ ಆಮೆಗತಿಯ ಓಟುಗಳು ಕೂಡ ಬರ್ತಾ ಇದೆ.
ಎತ್ತ ಹೊಸ ದಾಳಿಗಳ ಸೇರ್ಪಡೆ 5ಕ್ಕೆ 15. ಉದಯ್ ಹೊಸ ದಾಳಿಗಳ ಸೇರ್ಪಡೆ. ಬಹಳಷ್ಟು ಕುತೂಹಲಕಾರಿ ಘಟ್ಟವನ್ನ ಕಾಣ್ತಾ ಇದೆ. ಸೆಮಿಫೈನಲ್ ಪಂದ್ಯ ಉಡುಪಿ ಟ್ರೋಫಿಗಾಗಿ. ಇದರಲ್ಲಿ ಯಾರು ಜಯಿಸ್ತಾರೆ ಅವರು ಎಂಟರ್ ದ ಫೈನಲ್. ಮತ್ತೆ ಬೀಸುವ ಪ್ರಯತ್ನ ತನ್ಮೂಲಕವಾಗಿ ಮಿಡ್ ವಿಕೆಟ್ ನಲ್ಲಿ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಈ ತರವಾದ ಎರಡೋಣ ಪ್ರಯತ್ನದಲ್ಲಿ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಒಂದೋಟ ಮಾತ್ರ ಕೌಂಟಿಗೆ ಬರ್ತಾ ಇದೆ ಕೂಡ. ವಿಕೆಟ್ ಪತನ. ಏಳು ಹುದ್ದರಿ ಆಘಾತವನ್ನು ಕಂಡಿರ್ತಕ್ಕಂಥ KFK ಎತ್ತ ಸುಮಿತ್ ಬರ್ತಾ ಇದ್ದಾರೆ ಅಂಕಣ ಒಳಭಾಗದಲ್ಲಿ. ಹದಿನಾಲ್ಕು ಓಟದ ಅವಶ್ಯಕತೆ ಜಯಕ್ಕಾಗಿ. ಬಹಳಷ್ಟು ವಿಕೆಟ್ ಅನ್ನ ಕಳ್ಕೊಂಡಿರ್ತಕ್ಕಂಥ ಈ ಪಂದ್ಯ. KFK ತ್ರಿಶೂಲ ಸೇನೆ ಪರವಾಗಿ ಮಹೇಶ್ ಡೇಂಜರಸ್ ಆಟಗಾರ ಇನ್ನೂ ಕೂಡ ಇದ್ದಾರೆ. ಆ ನಿಟ್ಟಲ್ಲಿ ಇವಾಗ ಅಂತಿಮ ಅವರ ಚಾಲ್ತಿಯಲ್ಲಿ ಕೂಡ ಪ್ರಜ್ವಲ್ ಎಸ್ ಅಂತ ಚೆಂಡು ರಿವರ್ಸ್ ಶಾಟ್ ಮಾಡೋ ಪ್ರಯತ್ನ. ಪಂದ್ಯಾಟವನ್ನು ಮುಂದುವರಿಸಿಕೊಳ್ಬೇಕು. ಪಂದ್ಯಾಟವನ್ನು ಮುಂದುವರಿಸಿ ಕೇಳಿಕೊಳ್ತಾ ಇದ್ದೇವೆ. ಪಂದ್ಯಾಟ ಮುಂದುವರಿಸಿ. ಪಂದ್ಯಾಟವನ್ನು ಮುಂದುವರಿಸಿರೋದ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಈ ಹಂತದಲ್ಲಿ ನಿರ್ಣಾಯಕರು ವೈಡ್ ಬಾಲ್ ತೀರ್ಮಾನವನ್ನು ತೋರ್ಪಡಿಸಿದ್ದಾರೆ. ಆ ನಿಟ್ಟಲ್ಲಿ ಅಲ್ಲಿ ದಯವಿಟ್ಟು ಶಿವಣ್ಣ ಹೇರೂರವರು ಸ್ವಲ್ಪ ಹಿಂದೆ ಸರಿಬೇಕು. ಬೌಂಡ್ರಿಲಿಂದ ಹಿಂದೆ. ಬೈಟ್ ಎನ್ನುವ ಸೂಚನೆ ಬರ್ತಾ ಇದೆ. ಅತಿರಿಕ್ತ ಓಟಗಳ ಸೇರ್ಪಡೆ ಮುಖಾಂತರವಾಗಿ 4 ಎಸೆತ 13 ಓಟದ ಅವಶ್ಯಕತೆ ಜಯಕ್ಕಾಗಿ. 4ಕ್ಕೆ 13 ಪಂದ್ಯ ಕುತೂಹಲಕಾರಿ ಘಟ್ಟವನ್ನು ಕಂಡುಕೊಳ್ತಾ ಇದೆ. 4 ಎಸೆತ ಇನ್ನೂ ಕೂಡ ಪ್ರಜ್ವಲ್ ಓವರ್ನಲ್ಲಿ ಬಾಕಿ ಇದೆ ಕೂಡ. 4ಕ್ಕೆ 13 ಸೆಮಿಫೈನಲ್ ಹೋರಾಟವನ್ನು ಕಂಡಂತ ಉಡುಪಿ ಟ್ರೋಫಿ ಇವಾಗಲೇ ಪ್ರೇಕ್ಷಕರ ಜಮಾವಣೆ ತುಂಬಿ ತುಳುಕ್ತಾ ಇದೆ ನೇಜಾರಿನ ಕ್ರೀಡಾಂಗಣ ಭಾಗದಲ್ಲಿ. ಅಂತಿಮ 4 ಎಸೆತ 13 ಅವಶ್ಯಕತೆ. ರಿವರ್ಸ್ ಶಾಟ್ ಮಾಡುವ ಪ್ರಯತ್ನಗಳು. ಆ ನಿಟ್ಟಲ್ಲಿ ಇವಾಗ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲಿನ ಸೇರ್ಪಡೆ 3ಕ್ಕೆ 13.
3ಕ್ಕೆ 13 ಅವಶ್ಯಕತೆ. ಲಾಸ್ಟ್ 3 ಬಾಲ್ 13 ರನ್ಸ್ ಟು ವಿನ್. ಮತ್ತೆ ಪ್ರಜ್ವಲ್ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ, ತನ್ಮೂಲಕವಾಗಿ ಅಂತಿಮ ಹಂತದಲ್ಲಿ ಪ್ರದೀಪಮಾನ ಬೌಂಡರಿಯನ್ನು ಅಡ್ಡಾಯಿಸಿದ್ರು. 2 ಓಟ ಮಾತ್ರ ಕೌಂಟ್ ಆಗ್ತಾ ಇದೆ ಅಂಕಣ ಭಾಗದಲ್ಲಿ. ಇವಾಗ ಜಯಕ್ಕಾಗಿ 2 ಎಸೆತ 11 ಓಟದ ಅವಶ್ಯಕತೆ. ನಾಡು ಚೆಂಡಿನ ಪರಿಮಿತ ಓವರ್ಗಳ ಲೀಗ್ ಕಪ್ ನಾಕೌಟ್ ನಂತರ ಇವಾಗ ನಾಕೌಟ್ ಮಾತ್ರ ಪಂದ್ಯ. ಇಲ್ಲಿ ಯಾರು ಜಯಿಸ್ತಾರೆ ಮೊದಲ ತಂಡವಾಗಿ ಫೈನಲ್ ಎಂಟ್ರಿಯನ್ನ ಪಡ್ಕೊಳ್ತಾರೆ. ಆ ನಿಟ್ಟಲ್ಲಿ ಇವಾಗ ಬಿಗು ಹೋರಾಟದ ಪಂದ್ಯ ನೇಜಾರಿನ ಕ್ರೀಡಾಂಗಣ ಒಳಭಾಗದಲ್ಲಿ. ಮತ್ತೆ ಪಂದ್ಯ ಮುಂದುವರಿಸಿಕೊಳ್ಳಿ. ಗುಡ್ ಸರ್ವ್, ಬಹಳಷ್ಟು ಉತ್ತಮವಾದ ಕ್ಷೇತ್ರಕ್ಷಣೆಯನ್ನ ಈ ಹಂತದಲ್ಲಿ ಶೆಟ್ಟಿ ಮಾಡ್ತಾ ಇದ್ದಾರೆ. ಆ ನಿಟ್ಟಲ್ಲಿ 2 ಓಟ ಮಾತ್ರ ಸೇರ್ಪಡೆ. ಇಲ್ಲಿ 2 ಎಸೆತ 11 ಓಟದ ಅವಶ್ಯಕತೆ, 2 ಸಿಕ್ಸರಿನ ಅವಶ್ಯಕತೆ. 1 ಸಿಕ್ಸರ್ 1 ಬೌಂಡ್ರಿ ಹೋದ್ರೆ ಪಂದ್ಯ ಟೈ ಆಗುತ್ತೆ. ಆ ನಿಟ್ಟಲ್ಲಿ 2ಕ್ಕೆ 11. ಪ್ರಜ್ವಲ್ ಎಸ್ಗಾರ್ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮಹೇಶ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾರೆ. ನೋಡಿ, ಇನ್ನೊಂದು ಸೆಮಿಫೈನಲ್ ಫೈನಲ್ ಪಂದ್ಯ ಇದೆ, ಗಮನಿಸಿ. ಮತ್ತೆ ಪಂದ್ಯ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಅಂತಿಮ 2 ಚೆಂಡು 11ರ ಗೋರಿ. ಮತ್ತೆ ಪ್ರಜ್ವಲ್ ಕ್ಲೀನ್ ಬೋಲ್ಡ್ ಹುದರಿ ಆಘಾತವನ್ನು ಕಾಣ್ತಾ ಇದೆ ಶಿವಣ್ಣ ಹೇರೂರಿನ ತಂಡ. ಇಲ್ಲಿ ಸಂಪೂರ್ಣವಾಗಿ ಮೇಲುಗೈ ಸಾಧಿಸುವ ಸರ್ವಸಿದ್ಧತೆ ಮಾಡ್ತಾ ಇದೆ ಉಪಾಂತ್ಯ ಪಂದ್ಯದಲ್ಲಿ ಕೆಎಫ್ಕೆ ತ್ರಿಶೂಲ ಸೇನಾ ಅಲೆವರಿನ ವಿರುದ್ಧವಾಗಿ. ಒಂದಕ್ಕೆ 11 ಅಂತಿಮ ಹಂತದಲ್ಲಿ ಹೊಸದಾಣಿಗೆ ಸೇರ್ಪಡೆ ಅಂಕಣವನ್ನು ಕಂಡ್ರೆ ಸೆಮಿಫೈನಲ್ ಹೋರಾಟದಲ್ಲಿ 2 ತಂಡಗಳು ಬಹಳಷ್ಟು ಬಿಗು ಹೋರಾಟವನ್ನು ಮಾಡಿಕೊಂಡು ಇನ್ನು 1 ಚೆಂಡನ್ನು ಉಳಿಸಿಕೊಳ್ತಾ ಇದ್ದಾರೆ. 1ಕ್ಕೆ 11ರ ಅವಶ್ಯಕತೆ ಜಯಕ್ಕಾಗಿ. ಶ್ರವಣ್ ಈ ಭಾಗದ ಮತ್ತೋರ್ವ ಜನಪ್ರಿಯ ಆಟಗಾರ ಅಂತಿಮ ಹಂತದಲ್ಲಿ ಬರ್ತಾ ಇದ್ದಾರೆ. ಬೀಸುವ ಪ್ರಯತ್ನ 2025ರ ಉಡುಪಿ ಟ್ರೋಫಿಯ ಈ ವರ್ಷದ 2ನೇ ಫೈನಲ್ ಆಗಿ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ ಕೂಡ ಶಿವನ್ಯ ಹೇರೂರಿನ ತಂಡ. ಸಂತು, ದೀಪು, ಮಿಸ್ಬಾ ಇವರೆಲ್ಲರ ಮುಂದಾಳತ್ವದಲ್ಲಿ ನಡೆತಕ್ಕಂಥ ಒಂದು ತಂಡ ಇವಾಗಲೇ ಎಂಟರ್ ದ ಫೈನಲ್. ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು
ಮುಂದಿನ ಪಂದ್ಯ ಆರ್ಯ ಚಾಲೆಂಜರ್ಸ್ ಬಾರ್ಕೂರು ಕೋಸ್ಟಲ್ ಕಿಂಗ್ ಅನ್ನು ಎದುರಿಸ್ತಾರೆ. ಎರಡು 2025 BPL ಟ್ರೋಫಿನ ಫೈನಲ್ ಆಡಿದಂತ ಶಿವನ್ಯ ಹೇರೂರಿನ ತಂಡ ಇಲ್ಲಿ ಮತ್ತೊಂದು ಉಡುಪಿ ಟ್ರೋಫಿಯಲ್ಲಿ ಫೈನಲ್ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಹೇರೂರು ಬ್ರಹ್ಮಾವರದ ಒಂದು ಹೆಮ್ಮೆ ಸಂಸ್ಥೆಯಾಗುವಾಗ ಈ ಪಂದ್ಯದ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಸ್ಯಾಂಡಿ ಪಡ್ಕೊಳ್ತಾ ಇದೆ. ಸ್ಯಾಂಡಿ ಅವರು ಬರಬೇಕು. ಈ ಒಂದು ಟೂರ್ನಮೆಂಟ್ ಗೆ ನಮಗೆ ಬಹಳಷ್ಟು ಸಹಕಾರ ಜೊತೆಗಾಗಿ ನಮ್ಮ ಜೊತೆ ಆಗಮಿಸಿರ್ತಕ್ಕಂಥ ಸಂದೀಪ್ ಕದಿಕಿ ಅವರು ಹಾಗೆ ಸುರೇಶ್ ಕಾಂಗ್ರೆಸ್ ಮುಖಂಡರು ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ನಮ್ಮ ಉಡುಪಿ ಟ್ರೋಫಿಯ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೇವೆ. ಸ್ಯಾಂಡಿ ಅವರು ನೇರವಾಗಿ ಫೈನಲ್ ಸ್ಟೇಜ್ಗೆ ಬರಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. ತಂಡದ ಪರವಾಗಿ